प्रत्यक्ष कपिल सिद्ध मल्लिकार्जुन बसवाय नमो नमः। प्रत्यक्ष कपिल सिद्ध मल्लिकार्जुन बसवाय नमो नमः। ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು. ಇಲ್ಲಿಯವರೆಗೆ ಶ್ರೀದೇವಿ ನಾಗೋಜಿ ಅವರು ನೆನಪಿನ ಮೂಲಕ ಪ್ರಾರ್ಥನೆಯನ್ನು ನೆರವೇರಿಸಿದ್ದಾರೆ. ಅವರಿಗೆ ಕೂಡ ಭಕ್ತಿಯ ಶರಣು ಶರಣಾರ್ಥಿಗಳು. ಇವತ್ತು ಶರಣಾರ್ಥಿಗಳು ಶಿವಯೋಗ ಪ್ರಾತ್ಯಕ್ಷಿತೆ ಭಾಗ 10 ಡಾಕ್ಟರ್ ದಯಾನಂದ್ ನೂಲಿಯಪ್ಪರಿಂದ ಅನುಭವ ಎಡೆ ಮಾಡಲಿದ್ದಾರೆ. ನಾವೆಲ್ಲರೂ ಆಲಿಸೋಣ. ಅಪ್ಪಾಜಿ ಹೇಳಿ. ಅಪ್ಪಾಜಿ ತಮ್ಮ ಅನುಭವವನ್ನು ಎಡೆ ಮಾಡಿ. ಶರಣು ಶರಣಾರ್ಥಿ. ಶರಣು ಶರಣಾರ್ಥಿ ಅಮ್ಮ. ಸ್ಕ್ರೀನ್ ಕಾಣಿಸ್ತಾ ಇದೆ ಅಕ್ಕ? ಕಾಣಿಸ್ತಾ ಇದ್ದೀರಿ ಅಪ್ಪಾಜಿ, ಕಾಣಿಸ್ತಾ ಇದೆ. ಶರಣ ಬಂಧುಗಳಲ್ಲಿ ಶರಣು ಶರಣಾರ್ಥಿಗಳು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶರಣರ ಶಿವಯೋಗದ ಒಂದು ಅನುಭವವನ್ನ ನಾವು ತೆಗೆದುಕೊಳ್ತಾ ಇದ್ದೀವಿ. ಎಲ್ಲರೂ ಕೂಡಿ ಚರ್ಚೆ ಮಾಡ್ತಾ ಇದ್ದೀವಿ. ಅದು ಅಷ್ಟೊಂದು ಅಮೋಘವಾಗಿದೆ ಅನ್ನೋದನ್ನ ನೋಡಿದ್ವಿ ನಾವು. ನಾನು ಇವತ್ತು ಬೇರೆ ಅನೇಕರ ಈ ಶಿವಯೋಗದ ಬಗ್ಗೆ ಅಥವಾ ಶಕೀಲೆಗಳ ಬಗ್ಗೆ ಕೆಲವೊಂದು ವಿಡಿಯೋಗಳನ್ನ ಕೇಳ್ತಾ ಇದ್ದೆ, ನೋಡ್ತಾ ಇದ್ದೆ. ಅವರು ಇಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಆಗ್ತಾ ಇತ್ತು ಅವ್ರಿಗೆ. ಈ ನಿರ್ಭಯ ಸ್ಥಳ ಅಂದ್ರೆ ಏನು, ನಿರಾಲಂಬ ಸ್ಥಳ ಅಂತ ಅಂದ್ರೆ ಏನು, ಆದಿ ಐಕ್ಯ ಸ್ಥಳ ಅಂದ್ರೆ ಏನು, ನಿರಾಳ ಸ್ಥಳ ಅಂತ. ಅದಕ್ಕೆ ನಮ್ಗೆ ಇಲ್ಲಿ ಕನ್ಫ್ಯೂಷನ್ ಇಲ್ಲ ಈ ಶಿವಯೋಗದಲ್ಲಿ. ಏನಂದ್ರೆ ನಿಷ್ಕಲ ಲಿಂಗ ಅಂದ ತಕ್ಷಣ ಬ್ರಹ್ಮಚಕ್ರ ನೆನಪಾಗಬೇಕು, ನಿರಾಳ ಸ್ಥಳ ಅಂದ ತಕ್ಷಣ ನಿಶೂನ್ಯ ಲಿಂಗ ಇರುವ ಶಿಖಾಚಕ್ರ ನೆನಪಾಗಬೇಕು, ಹಾಗೇನೆ ಈ ಮಹಾಲಿಂಗ ಅಂದ ತಕ್ಷಣ ಆಜ್ಞಾಚಕ್ರ ಇರಲಿ. ಹೀಗೆ ಲಿಂಗ, ಅಲ್ಲಿರುವ ಸ್ಥಳ, ಅಲ್ಲಿರುವ ಯಾವ ಇದಿದೆ, ಎಷ್ಟು ದಳ ಇದೆ, ಇವೆಲ್ಲ ಅದಕ್ಕಾಗಿಯೇ ನಾನು ಈ ಹಾಡನ್ನ ರಚನೆ ಮಾಡಿದೆ. ಹೀಗಾಗಿ ಅಲ್ಲಿರುವ ಅಕ್ಷರಗಳು, ಪ್ರಣವಾಕ್ಷರಗಳು ಯಾವುವು, ಅದರಲ್ಲಿ ಎಳ್ಳಷ್ಟು ಕನ್ಫ್ಯೂಸ್ ಇಲ್ಲ. ಅಲ್ಲಿ ನಿಷ್ಕಲ ಲಿಂಗ ಅದು ಬ್ರಹ್ಮಚಕ್ರಾನೇ ಇರುತ್ತೆ. ನಿಷ್ಕಲ ಲಿಂಗ ಅನ್ನೋದೇ ನನ್ನ ಕರಸ್ಥಲದಲ್ಲಿರುವ ಇಷ್ಟಲಿಂಗ ಅನ್ನೋದು ನಿಮ್ಗೆ ಗೊತ್ತಿರಬೇಕು. ನಿರಂಜನ ಲಿಂಗ, ಮಹಾಲಿಂಗ, ನಿಶೂನ್ಯ ಲಿಂಗ ಇವೆಲ್ಲ ಎಲ್ಲಿದೆ, ಯಾವ ಚಕ್ರದಲ್ಲಿವೆ ಅನ್ನೋದನ್ನ ಯಾವಾಗ್ಲೂ ಮರೆಯಬೇಡಿ. ಹಾಗೇನೆ ಈ ಪಂಚವಿಂಶತಿಯ ಹಾಡು ಪೃಥ್ವಿ ಸೇರಿ ಗುದವಾಯಿತು ಅನ್ನೋದಿದೆಯಲ್ಲ. ಪೃಥ್ವಿಯಿಂದ ಕರ್ಮೇಂದ್ರಿಯ ಬಂದವು, ಜಲದಿಂದ ವಿಷಯೇಂದ್ರಿಯ ಬಂದವು, ಅಗ್ನಿಯಿಂದ ಜ್ಞಾನೇಂದ್ರಿಯ ಬಂದವು, ವಾಯುವಿನಿಂದ ಪಂಚವಾಯು ಬಂದವು, ಆಕಾಶದಿಂದ ಅಂತಃಕರಣ ಬಂದವು. ಇವೆಲ್ಲ ಪಂಚವಿಂಶತಿ ಅಂದ್ರೇನೆ ನಮ್ಮ ದೇಹ ಅನ್ನೋದನ್ನ ಸಹ ನಾವು ನೋಡಿದ್ವಿ. ಇಲ್ಲಿವರೆಗೆ ವಿಕಸನ ಕ್ರಮ 1ದಲ್ಲಿ ಸಹಜದಿಂದ ಶೂನ್ಯದ ವಿಕಾಸ, ಓಮದ ಒಂದು ಅಕ್ಷರದ ವಿಸ್ತರಣೆ ನೋಡಿದ್ವಿ. ಈ ಓಮದ ವಿಸ್ತರಣೆಯನ್ನೂ ಸಹ ಎಷ್ಟೋ ಜನ ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ ಬೇರೆ ವಿಡಿಯೋದಲ್ಲಿ. ನಮ್ಮಲ್ಲಿ ಈಗ ಪೂರ್ಣವಾಗಿ ಅದು ನಿಮಗೆ ವಿವರಣೆಯನ್ನ ಕೊಡಲ್ಪಟ್ಟಿದೆ ಮತ್ತು ನೀವು ಅದನ್ನ ತೆಗೆದು ಸಹ ನನಗೆ ಕಳಿಸಿದಿರಿ. ಅಲ್ಲಿಯೂ ಸಹ ಯಾವುದೇ ಗೊಂದಲಗಳಿಲ್ಲ. ಪಂಚವಿಂಶತಿ ತತ್ವಗಳಲ್ಲಿಯೂ ಸಹ ಎಲ್ಲವೂ ಕ್ಲಿಯರ್ ಆಗಿ ನಿಮ್ಗೆ ಗೊತ್ತಾಗಿದೆ ಈಗ. ಮತ್ತೆ ವಿವಿಧ ಶಕ್ತಿಗಳು, ಅದು ಚಿಚ್ಚಕ್ತಿ, ಪರಾಶಕ್ತಿ, ಆದಿಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ, ಮಾಯಾಶಕ್ತಿ, ಹೀಗೆ ಶಕ್ತಿಗಳ ಬಗ್ಗೆ. ಚಕ್ರಲಿಂಗಗಳಂತೂ ನಿಮಗೆ ಈಗಾಗಲೇ ಮನದಟ್ಟಾಗಿ ಬಾಹ್ಯಾಟಾಗಿ ಹೋಗಿವೆ. ಆ ಚಿತ್ರಗಳನ್ನ ಸಹ ನೀವು ನೋಡ್ತಾ ಇದ್ದೀರಿ. ಹೋದ್ ಸಾರಿ ನಾವು ದೀಕ್ಷೆ ಹೇಗೆ ಅಂತ ಭಾಗ 9ರಲ್ಲಿ ನೋಡ್ತಾ ಇದ್ವಿ. ಆ ಚಕ್ರಗಳನ್ನ ನಾವು ಉದ್ದೀಪನಗೊಳಿಸಬೇಕಾದ್ರೆ ಪಶ್ಚಿಮ ಪದ್ಮಾಸನದಲ್ಲಿ ಕುಳಿದು ನಿಟ್ಟಿಲುವ ನೆಟ್ಟನೆ ಮಾಡಬೇಕು, ಅಂದ್ರೆ ನೇರವಾಗಿ ಕುಳಿತುಕೊಳ್ಳಬೇಕನ್ನೋದನ್ನ ನೋಡಿದ್ವಿ. ಹೀಗಾಗಿ ನಾವು ವಿಕಾಸ ಕ್ರಮ 6ರನ್ನ ಹೋದ್ ಸರಿ ನೋಡ್ತಾ ಇದ್ವಿ. ಅಲ್ಲಿ ನಮ್ಮ ಛಟಸ್ಥಲ ಜ್ಞಾನಿಯಾದ ಅವಿರಳ ಜ್ಞಾನಿಯಾದಂತಹ ಚನ್ನಬಸವಣ್ಣನವರು ಹೇಗೆ ಈ ದೀಕ್ಷೆಯನ್ನ ಕೊಡಬೇಕು ಅನ್ನೋದನ್ನ ಹೇಳಿದರು. ನಾನು ಹೇಳಿದೆ ನಿಮ್ಗೆ, ಆಜ್ಞಾಚಕ್ರದಲ್ಲಿರುವ ಮಹಾಲಿಂಗದಿಂದ ಒಂದು ಚೈತನ್ಯಾತ್ಮಕವಾದ ಆತ್ಮ ಜಡವಾದ ಪಂಚಮಹಾಭೂತಗಳನ್ನೇ ಕೂಡಿಕೊಳ್ಳುತ್ತದೆ. ಆದ್ರೆ ಏನಾಗುತ್ತದೆ, ಆ ಶಿವಭಾವವನ್ನು ಮರೆತು ನಾನು ಶಿವಾಂಶಿಕನಾಗಿದ್ದೇನೆ ಅನ್ನೋದನ್ನೇ ಮರೆತು ಆ ಪಂಚಮಹಾಭೂತಗಳ ಒಂದು ಆವರಣದಲ್ಲಿ ಒಂದು ಭ್ರಮೆಯಲ್ಲಿ ಮುಸಿಕ್ಕಿದ್ದೆ ಅನುಮಲವಾಗ್ತಾ ಇದೆ. ಅದನ್ನೇ ಗುರುದೇವರು ಹೇಳಿದರು. ಭೂತ ಒಲಿದು, ಇಲ್ಲಿ ಕೆಳಗೆ ಇದೆ ನೋಡಿ ಆ ವಚನ, ಭೂತ ಒಲಿದು ಆತ್ಮನ ಸೋಂಕಿನ ಬಳಿಕ, ಭೂತ ಅಂದ್ರೆ ಪಂಚಭೂತ, ಭೂತ ಒಲಿದು ಆತ್ಮನ ಸೋಂಕಿನ ಬಳಿಕ ಭೂತದ ಗುಣವಲ್ಲದೆ ಆತ್ಮನ ಗುಣ ಉಂಟೆ ಅಂತ ಅವರೇ ಕೇಳ್ತಿದ್ದಾರೆ. ಅಂದ್ರೆ ಏನು, ನಮ್ಮ ಆ ಶರೀರ, ನಮ್ಮ ದೇಹ ಭೂತದ ಗಣವನ್ನೇ ತಗೊಂಡ್ಬಿಡ್ತಾ ಇದೆ, ಆತ್ಮದ ಗುಣ ತಗೊಳ್ಳೋದಿಲ್ಲ. ನೀವು ಹೀಗೆ ಮ್ಯೂಟ್ ಮಾಡ್ಕೊಳ್ದಿದ್ರೆ ನಾನು ನಿಲ್ಲಿಸ್ಬಿಡ್ತೀನಿ. ನೀವು ಮ್ಯೂಟ್ ಮಾಡ್ಕೊಳ್ಬೇಕು, ದಯವಿಟ್ಟು ಮ್ಯೂಟ್ ಮಾಡಿ ನೋಡೋಣ. ಭೂತ ಒಲಿದು ಆತ್ಮನ ಸೋಂಕಿದ ಬಳಿಕ ಭೂತದ ಗುಣವಲ್ಲದೆ ಆತ್ಮನ ಗುಣ ಉಂಟೆ.
ಗುರುಕರಾರುಣ್ಯವಾಗಿ ಹಸ್ತಮಸ್ತಕ ಸಂಯೋಗವಾದ ಬಳಿಕ ಗುರುಲಿಂಗ ಜಂಗಮವೇ ಗತಿಯಾಗಿ ಇದ್ದೆ ಕೂಡಲ ಸಂಗಮ ದೇವ ಅಂತ ಇಲ್ಲಿ ಸಹ ಬಸವಣ್ಣನವರು ಅಂದ್ರೆ ನಮ್ಮ ಗುರುದೇವರು ಏನ್ ಹೇಳಿದ್ರೆ ಅಂದ್ರೆ ಆ ಶಿವಾಂಶಿಕನಾದ ಜೀವಾತ್ಮ ಏನ್ ತಿಳ್ಕೊಂಡ್ ಬಿಡ್ತಾನೆ ಅಂದ್ರೆ ನಾನು ಶಿವಾಂಶಿಕನಲ್ಲ, ನಾನು ಈ ಪಂಚಭೂತಗಳಿಂದನೇ ಆಗಿದ್ದೇನೆ ಅನ್ನೋದೇ ಭ್ರಮೆಯಲ್ಲಿ ಆಗ್ತಾ ಇದ್ದು ಬಿಡ್ತಾನೆ. ಅದೇ ಅನವಮಲ ಆಗ್ತಾ ಇದೆ. ಅದೇ ಛಾಯೆಯಲ್ಲಿ ಮನಕ್ಕೆ ಒಂದು ಮರವೆಯ ಮಬ್ಬಾಗಿ ಮುಸುಕಿ ಹೊರ ಲೌಕಿಕ ಜಗತ್ತಿನ ಮಾಯಾ ಮೋಹಕ್ಕೆ ಒಳಗು ಮಾಡಿದ್ದೇ ಮಾಯಾಮಲ. ನನ್ನದು, ಅದು, ಇದು ಎಲ್ಲಾ ಕೆಟ್ಟ ಭಾವನೆಗಳು, ಎಲ್ಲಾ ಲೌಕಿಕ ಆಕರ್ಷಣೆಗಳು, ಆಶೆ ಆಮಿಷಗಳು ಈ ಮಾಯಾಮಲದಿಂದನೇ ಆಗ್ತಾ ಇವೆ. ಹಾಗೇನೆ ಮುಂದೆ ಬರೆದು ಕಾಯಕ್ಕೆ ಒಂದು ತರಹದ ಕತ್ತಲೆ ಆವರಿಸಿ ಅವನತಿಯ ಆಗಾರವಾದ ಅನಾಚಾರ ದುರಾಚಾರಗಳಲ್ಲಿ ನಾವು ಆಸಕ್ತಿಯನ್ನ ಏನ್ ವ್ಯಕ್ತಪಡಿಸಿರ್ತೀವಲ್ಲ ಅದೇ ಕಾರ್ಮಿಕ ಫಲ ಅಂತ ಆಗ್ತಾ ಇದೆ. ಕಾರ್ಮಿಕ ಮಲ. ಹೀಗೆ ಅನವಮಲ, ಮಾಯಾಮಲ ಮತ್ತು ಕಾರ್ಮಿಕ ಮಲಗಳನ್ನು ನಾವು ಕಳೆದುಕೊಳ್ಬೇಕಾದ್ರೆ ನಮಗೆ ಈ ದೀಕ್ಷೆ ಬೇಕು. ಹೀಗಾಗಿ ಯಾವ ಯಾವ ದೀಕ್ಷೆಗೆ ಹೇಗೆ ಇದೆ ಅಂದ್ರೆ ವೇದ ದೀಕ್ಷೆ ಭಾವಕ್ಕೆ ಭಾವಲಿಂಗ ಸಂಬಂಧ ಅಂತ ಹೇಳ್ತಿದ್ದಾರೆ. ಭಾವಲಿಂಗ ಎಲ್ಲಿದೆ? ನಿರಂಜನ ಲಿಂಗ. ಪಶ್ಚಿಮ ಚಕ್ರ ನಿರಂಜನ ಲಿಂಗ. ಮಂತ್ರ ದೀಕ್ಷೆಯಿಂದ ಮನಕ್ಕೆ ಪ್ರಾಣಲಿಂಗ ಸಂಬಂಧ. ಪ್ರಾಣಲಿಂಗ ಎಲ್ಲಿದೆ? ನಿಶೂನ್ಯ ಲಿಂಗ ಶಿಖಾಚಕ್ರ. ಶಿಖಾಚಕ್ರ. ಕ್ರಿಯಾ ದೀಕ್ಷೆಯಿಂದ ತನುವಿಗೆ ಇಷ್ಟಲಿಂಗ ಸಂಬಂಧಿಗೊಳಿಸಬೇಕು. ಇಷ್ಟಲಿಂಗ ಎಲ್ಲಿದೆ? ನಿಕ್ಕಳಂಕ ಲಿಂಗ. ಬ್ರಹ್ಮರಂದ್ರ ಮತ್ತು ನನ್ನ ಕರಸ್ಥಲದಲ್ಲಿರುವ ಇಷ್ಟಲಿಂಗವೂ ಸಹ. ಹೀಗಾಗಿ ಈ ಮೂರು ಅತ್ಯಂತ ಮಹತ್ವವುಳ್ಳ ಲಿಂಗಗಳಿಗೆ ಮೂರು ದೀಕ್ಷೆಗಳನ್ನ ನಾವು ಕೊಡ್ಬೇಕಾಗಿದೆ. ಹೋದ ಸಾರಿ ನಾವು ಕ್ರಿಯಾ ದೀಕ್ಷೆ ಇಷ್ಟಲಿಂಗಕ್ಕೆ, ಮಂತ್ರ ದೀಕ್ಷೆ ಯಾವ ಲಿಂಗಕ್ಕೆ ಕೊಡಬೇಕು? ಶೂನ್ಯ ಲಿಂಗಕ್ಕೆ. ಅದೇ ಪ್ರಾಣಲಿಂಗ. ವೇದ ದೀಕ್ಷೆ ಅದಕ್ಕೆ ಭಾವಲಿಂಗಕ್ಕೆ. ಭಾವಲಿಂಗ ಅಂದ್ರೇನೆ ಯಾವ ಲಿಂಗ? ನಿರಂಜನ ಲಿಂಗ. ನಿರಂಜನ ಲಿಂಗ. ಸೊ ಹೀಗೆ ನಾವು ಈಗ ಮೊಟ್ಟ ಮೊದಲು ನಮ್ಮ ಕರಸ್ಥಲದಲ್ಲಿರುವ ಇಷ್ಟಲಿಂಗಕ್ಕೆ ಕ್ರಿಯಾ ದೀಕ್ಷೆ ಕೊಡ್ಬೇಕಾಗಿದೆ. ಆ ಕ್ರಿಯಾ ದೀಕ್ಷೆ ಏನು ಅಂದ್ರೆ ಎಲ್ಲದರಲ್ಲೂ ಏಳೇಳು ಸ್ಟೆಪ್ಸ್ ಇವೆ. ನಾವು ನಿನ್ನೆ ಹೋದ್ ಸಾರಿ ಸ್ವಲ್ಪ ನೋಡಿದ್ವಿ. ಏನಂದ್ರೆ ಆಜ್ಞಾ ದೀಕ್ಷೆ ಅಂತ. ಆಜ್ಞಾ ದೀಕ್ಷೆ ಅಂದ್ರೆ ಏನಂದ್ರೆ ದೇಹದಲ್ಲಿರುವ ಈಗಾಗಲೇ ಪಂಚವಿಂಶತಿ ತತ್ವಗಳನ್ನ ನಾವು ನೋಡಿದೀವಿ. 5 ಕರ್ಮೇಂದ್ರಿಯಗಳು, 5 ಜ್ಞಾನೇಂದ್ರಿಯಗಳು, 5 ವಿಷಯೇಂದ್ರಿಯಗಳು, 5 ವಾಯು ತತ್ವಗಳು, 5 ವಿಷಯೇಂದ್ರಿಯಗಳು, ಇವೆಲ್ಲ ನೋಡಿದೀವಿ ನಾವು. ಈ ಪಂಚವಿಂಶತಿ ತತ್ವಗಳನ್ನ ಪಂಚಾಚಾರದಲ್ಲಿ ತೊಡಗಿಸುವ ಆಜ್ಞೆ. ಏನ್ ಮಾಡ್ಬೇಕು? ಈ 25 ತತ್ವಗಳೇನಿದೆಯಲ್ಲ ಅದನ್ನ ನಮಗೆ ಈಗಾಗಲೇ ಪಂಚಾಚಾರಗಳ ಬಗ್ಗೆ ಹೇಳಿದೆ. ಪಂಚಾಚಾರಗಳು ಯಾವುವು ಹೇಳಿ? ಸದಾಚಾರ, ಶಿವಾಚಾರ, ಗಣಾಚಾರ, ಭೃತ್ಯಾಚಾರ, ಲಿಂಗಾಚಾರ, ಸದಾಚಾರ, ಶಿವಾಚಾರ. ಲಿಂಗಾಚಾರ ಫಸ್ಟ್ ಆಗುತ್ತೆ. ಹೇಳಿ, ಇನ್ನೊಮ್ಮೆ ಹೇಳಿ. ಲಿಂಗಾಚಾರ, ಸದಾಚಾರ, ಗಣಾಚಾರ, ಭೃತ್ಯಾಚಾರ. ಸೊ ಈ ಪಂಚವಿಂಶತಿ ತತ್ವಗಳನ್ನ ಈ ಪಂಚಾಚಾರದಲ್ಲಿ ತೊಡಗಿಸಬೇಕಾದಾಗ ಒಂದು ಆಚಾರ ಲಿಂಗ ಅಂತ ಒಂದಿದೆ. ಆಚಾರ ಲಿಂಗ ಎಲ್ಲಿದೆ? ಆಧಾರ ಚಕ್ರದಲ್ಲಿ. ಆಚಾರ ಚಕ್ರದಲ್ಲಿ ಇರುವಂತ ಆಚಾರ ಲಿಂಗದಲ್ಲಿ ಈ ಎಲ್ಲ ಪಂಚವಿಂಶತಿ ತತ್ವಗಳಿಗೆ ಬೇಕಾಗಿರುವ ಪಂಚಾಚಾರಗಳನ್ನ ಅಲ್ಲಿ ಆಚಾರ ಲಿಂಗದಲ್ಲಿ ನಾವು ಪ್ರತಿಷ್ಠಾಪನೆ ಮಾಡಬೇಕಾಗ್ತಾ ಇದೆ. ಅದಕ್ಕೆ ಒಂದು ದೇಶಿಕೇಂದ್ರ ಸಂಗನ ಬಸವಯ್ಯನವರು ಒಂದು ವಚನ ಹೇಳ್ತಿದ್ದಾರೆ. ಅದನ್ನ ಯಾರಾದ್ರೂ ಹೇಳಿ ನೋಡೋಣ. ಈಗ ನಿಧಾನವಾಗಿ ಹೇಳಿ ಒಬ್ರು ಯಾರಾದ್ರೂ. ಹೇಳಿರಿ ಅಣ್ಣವ್ರೆ. ಹೇಳಿ ಅಕ್ಕ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಭಕ್ತಿಯ ಶರಣಾರ್ಥಿಗಳು. ಇದು ಕ್ರಿಯಾ ದೀಕ್ಷೆಯಲ್ಲಿ ಆಜ್ಞಾ ದೀಕ್ಷೆ. ದೇಹದಲ್ಲಿರುವ ಪಂಚವಿಂಶತಿ ತತ್ವಗಳನ್ನು ಪಂಚಾಚಾರದಲ್ಲಿ ತೊಡಗಿಸುವ ಆಜ್ಞೆ. ದೇಶಿಕೇಂದ್ರ ಸಂಗನ ಬಸವಯ್ಯ ಶರಣರ ಒಂದು ವಚನ. ಪೃಥ್ವಿಯಂಗವಾದ ಭಕ್ತನಲ್ಲಿ ಪಂಚಾಚಾರ ಸ್ವರೂಪವಾದ ಆಚಾರ ಲಿಂಗವು ತಾನು ಷಡ್ವಿಧ ಲಿಂಗವಾಗಿ ಆ ಭಕ್ತನೊಳಗಣ ಷಡ್ವಿಧ ಲಿಂಗವೆರೆದ ಷಡ್ವಿಧ ಭಕ್ತಿಯಿಂದ ಷಡ್ವಿಧ ಶಕ್ತಿ ಸಮೇತ ಷಡ್ವಿಧ ಹಸ್ತಗೂಡಿ ಷಡ್ವಿಧ ಮುಖ ಮುಟ್ಟಿ ಕೈಕೊಳ್ಳುತ್ತಿರ್ದ ಸಾರಾಯದ ಸೌಖ್ಯವನು ಆ ಲಿಂಗವನು ಅಂಗ ಮನ ಪ್ರಾಣದಲ್ಲಿರಿಸಿ ಹಿಂಗದೆ ಅಭಿನ್ನ ಭಕ್ತಿಯೊಳಿರ್ಪಾತನೆ ಅಚ್ಚ ಭಕ್ತ ಕಾಣ ಗುರು ನಿರಂಜನ ಚನ್ನಬಸವಲಿಂಗ. ಶರಣಾರ್ಥಿಗಳು. ಸೊ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಆಚಾರ ಲಿಂಗ, ಮೂಲಾಧಾರ ಚಕ್ರ, ಅಲ್ಲಿರುವ ತತ್ವ ಯಾವುದು? ಪೃಥ್ವಿ.
ಪೃಥ್ವಿಯ ಅಂಗವಾದ ಭಕ್ತನಲ್ಲಿ ಪಂಚಾಚಾರ ಸ್ವರೂಪವಾದ ಆಚಾರಲಿಂಗ. ನಾವು ಉಳುಕಿದ ವಚನ ನೋಡೋದು ಬೇಡ, ಉಳುಕಿದ ಸ್ಟೆಪ್ಸ್ ಷಡ್ವಿಧ ಲಿಂಗ ನಿಮ್ಗೆಲ್ಲ ಗೊತ್ತಿದೆ, ಅಲ್ಲಿರುವ ಭಕ್ತಿಗಳು ಗೊತ್ತಿವೆ, ಅಲ್ಲಿರುವ ಶಕ್ತಿಗಳು ಗೊತ್ತಿವೆ, ಹೀಗಾಗಿ ಅಲ್ಲಿ ಹೋಗೋದಿಲ್ಲ ನಾನು. ಈಗ ಆಚಾರ ಲಿಂಗದಲ್ಲಿ ಪಂಚಾಚಾರಗಳನ್ನ ನಾವು ತೊಡಗಿಸಿಕೊಳ್ಳಬೇಕು ಅನ್ನೋದೇ ಈ ವಚನ, ಅದೇ ಆಜ್ಞಾ ದೀಕ್ಷೆ. ಇದು ಒಂದಾದ ನಂತರ ಉಪಮಾ ದೀಕ್ಷೆಯ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಉಪಮಾ ದೀಕ್ಷೆ ಅಂದ್ರೆ ಏನು? ಅಷ್ಟತನುಗಳು ಗೊತ್ತಿದೆ ನಿಮಗೆ. ಅಷ್ಟತನುಗಳಲ್ಲಿ ಅಷ್ಟಾವರ್ಣದ ಉಪಮೆಗಳ ಪ್ರತಿಷ್ಠಾಪನೆ. ಈಗ ಮೊದಲು ಏನ್ ಮಾಡಿ, ಅಷ್ಟತನುಗಳು ಯಾವುವು ಹೇಳಿ, ಯಾರು? ಅಷ್ಟತನುಗಳು ಯಾವುವು? ನಮ್ಮ ದೇಹದಲ್ಲಿರುವ ಅಷ್ಟತನುಗಳು ಯಾವುವು? ಸ್ಥೂಲ, ಸೂಕ್ಷ್ಮ, ಕಾರಣ, ನಿರ್ಮಲ, ಆನಂದ, ಚಿದ್ರೂಪ, ಚಿನ್ಮಯ, ಚಿತ್ ಪ್ರಕಾಶ. ಇದರಲ್ಲಿ ಅಷ್ಟಾವರ್ಣಗಳನ್ನ ಹಾಕ್ಬೇಕಾಗಿದೆ. ಅಷ್ಟಾವರ್ಣಗಳು ಯಾವ ಹೇಳಿ? ಗುರು, ಲಿಂಗ, ಜಂಗಮ, ಪಾದೋದಕ, ವಿಭೂತಿ, ರುದ್ರಾಕ್ಷ ಮಂತ್ರ. ಈಗ ನೋಡಿ, ಸ್ಥೂಲ ತನುವಿನಲ್ಲಿ ಗುರುವನ್ನ ಪ್ರತಿಷ್ಠಾಪನೆ ಮಾಡಬೇಕು, ಸೂಕ್ಷ್ಮ ತನುವಿನಲ್ಲಿ ಲಿಂಗವನ್ನ ಪ್ರತಿಷ್ಠಾಪನೆ ಮಾಡಿಕೊಳ್ಳಬೇಕು, ಕಾರಣ ತನುವಿನಲ್ಲಿ ಜಂಗಮ, ನಿರ್ಮಲ ತನುವಿನಲ್ಲಿ ಪಾದೋದಕ, ಆನಂದ ತನುವಿನಲ್ಲಿ ಪ್ರಸಾದ, ಚಿದ್ರೂಪ ತನುವಿನಲ್ಲಿ ವಿಭೂತಿ, ಚಿನ್ಮಯ ತನುವಿನಲ್ಲಿ ರುದ್ರಾಕ್ಷಿ, ಹಾಗೇನೆ ಚಿತ್ ಪ್ರಕಾಶ ತನುವಿನಲ್ಲಿ ಮಂತ್ರ. ಇವೆಲ್ಲವನ್ನ ನಾವು ಇಲ್ಲಿ ಅಳವಡಿಸಿಕೊಳ್ಬೇಕು. ಇದೆಲ್ಲ ಗೊತ್ತಿದೆ ನಿಮ್ಗೆ. ಗುರು ಅಂದ್ರೆ ಅದು ಪೃಥ್ವಿ ಅಪ್ಪು ತತ್ವ, ಲಿಂಗ ಅಂದ್ರೆ ಅಗ್ನಿವಾಯು ತತ್ವ, ಜಂಗಮ ಅಂದ್ರೆ ಆಕಾಶ ಆತ್ಮ, ಅಂದ್ರೆ ಇವು ಆಕಾರ ಸಾಕಾರ ನಿರಾಕಾರ, ಇವೆಲ್ಲ ತತ್ವಗಳು ಗೊತ್ತಿದೆ ನಿಮಗೆ. ಜಂಗಮ ಅಂದ್ರೆ ಆಕಾಶ ಆತ್ಮ, ಇದು ನಿರಾಕಾರ ತತ್ವದಲ್ಲಿ ಬರ್ತಾ ಇದೆ. ಪಾದೋದಕ ಬರೋದು ಪಂಚಕರ್ಮೇಂದ್ರಿಯಗಳು, ಪ್ರಸಾದ ಅನ್ನೋದು ಪಂಚ ವಿಷಯಗಳು, ವಿಭೂತಿ ಅನ್ನೋದು ಪಂಚವಾಯುಗಳು, ರುದ್ರಾಕ್ಷಿ ಅನ್ನೋದು ಪಂಚ ಜ್ಞಾನೇಂದ್ರಿಯಗಳು, ಮಂತ್ರ ಅಂದ್ರೆ ಪಂಚಕರ್ಮೇಂದ್ರಿಯಗಳು. ಇವನ್ನ ನಾವು ಅಲ್ಲಿ ಇಟ್ಟಾಗ, ಈ ಉಪಮಾ ದೀಕ್ಷೆಯನ್ನ ಗುರು ಕೊಡುವಾಗ ಏನಾಗುತ್ತೆ ಅಂದ್ರೆ, ಸ್ಥೂಲ ತನುವಿನಲ್ಲಿ ಗುರುವನ್ನು ನಾವು ಅಲ್ಲಿ ಆಹ್ವಾನಿಸಿದಾಗ ನಮಗೆ ಗುರುವಿನಿಂದಾಗಿ, ಗುರುವಿನ ಕರುಣೆಯಿಂದಾಗಿ ಕ್ರಿಯೆಯ ಅರಿವು ಆಗ್ತಾ ಇದೆ. ಮುಂದೆ ನಾವೇನು ಈ ಶಿವಯೋಗವನ್ನು ಮಾಡ್ತಾ ಇದೀವಲ್ಲ, ಅದು ಏನು ಅನ್ನೋದ್ರ ಬಗ್ಗೆ ನಮ್ಗೆ ಅರಿವು ಸಿಗ್ತಾ ಇದೆ. ಲಿಂಗದ ಪ್ರತಿಷ್ಠಾಪನೆಯಾದ ನಂತರ ಈ ಶಿವಜ್ಞಾನವಾಗ್ತಾ ಇದೆ. ಜಂಗಮ ಅಲ್ಲಿ ಪ್ರತಿಷ್ಠಾಪನೆಯಾದ ನಂತರ ಸ್ವಾನುಭಾವ, ಈಗೇನ್ ನಾವು ಮಾತಾಡ್ತಿದೀವಲ್ಲ ಇದರ ಬಗ್ಗೆ ಆಸಕ್ತಿ ಮತ್ತು ಅನುಭವ ಮೂರನ್ನು ಆಗ್ತಾ ಇದೆ. ಪಾದೋದಕವನ್ನು ಸ್ವೀಕರಿಸಿದಾಗ ನಮ್ಮಲ್ಲಿ ಕರುಣೆ, ವಿನಯ, ಸಮತೆ ಅನ್ನೋದು ಮೂಡ್ತಾ ಇದೆ. ಪ್ರಸಾದವನ್ನು ಸ್ವೀಕರಿಸಿದಾಗ ನಾವು ಪರಿಶುದ್ಧರಾಗ್ತೀವಿ, ಹಾಗೇನೆ ನಮ್ಮಲ್ಲಿ ಪ್ರಸನ್ನತ್ವ, ಶಿವಾನಂದದ ಸ್ವರೂಪಕ್ಕೆ ನಾವು ಆಗ್ತಾ ಇದ್ದೀವಿ. ವಿಭೂತಿ, ಈ 3 ಬೆರಳು ವಿಭೂತಿಯನ್ನು ಧರಿಸಿದಾಗ ಚಿತ್ ಪ್ರಕಾಶ ಅಂದ್ರೆ ನಮ್ಮ ಭಾವನೆಗಳಲ್ಲಿ, ನಮ್ಮ ಇಡೀ ದೇಹದಲ್ಲಿ ಒಂದು ಬೆಳಕನ್ನ ನಾವು ಕಾಣ್ತಾ ಇದ್ದೀವಿ. ರುದ್ರಾಕ್ಷಿಯನ್ನು ಧರಿಸಿದಾಗ ನಾವು ನೋಡುವ ದೃಶ್ಯ ಸಹ ಶಿವಮಯವಾಗ್ತಾ ಇದೆ. ಮಂತ್ರ, ಅದು ಷಡಕ್ಷರಿ ಮಂತ್ರವಾಗಿರ್ಲಿ, ಪಂಚಾಕ್ಷರಿ ಮಂತ್ರವಾಗಿರ್ಲಿ, ನಾವೆಲ್ಲ ಚಿದಾನಂದ ಸ್ವರೂಪಿಗಳಾಗ್ತೀವಿ. ಹೀಗಾಗಿ ಈ ಕ್ರಿಯಾ ದೀಕ್ಷೆಯಲ್ಲಿ ಮೊದಲನೆಯದು ಆಜ್ಞಾ ದೀಕ್ಷೆ, ಅಂದರೆ ಅಲ್ಲಿ ನಮ್ಮ ಪಂಚವಿಂಶತಿ ತತ್ವಗಳಲ್ಲಿ ಪಂಚಾಚಾರಗಳನ್ನು ಅಳವಡಿಸಿಕೊಳ್ಳೋದಾಗಿದೆ. ಉಪಮಾ ದೀಕ್ಷೆ ಅಂದ್ರೆ ಅಷ್ಟತನುಗಳಲ್ಲಿ ಅಷ್ಟಾವರ್ಣದ ಉಪಮೆಗಳ ಪ್ರತಿಷ್ಠಾಪನೆಯನ್ನ ಮಾಡಬೇಕಾಗಿದೆ. ಇದೆಲ್ಲ ಈಗಾಗಲೇ ನಿಮ್ಗೆ ಹೇಳಾಗಿದೆ. ಸ್ಥೂಲ ತನು ಅಂದ್ರೆ ಪೃಥ್ವಿ ಅಪ್ಪು, ಸೂಕ್ಷ್ಮ ತನು ಅದ್ರ ಬಗ್ಗೆ ಮತ್ತೆ ಹೇಳೋದು ಬೇಡ. ಹಾಗೇನೆ ಸ್ಥೂಲ ಶರೀರದಲ್ಲಿ ಅನ್ನಮಯ ಕೋಶ ಇದೆ, ಸೂಕ್ಷ್ಮ ಶರೀರದಲ್ಲಿ ಪ್ರಾಣಮಯ, ಮನೋಮಯ, ವಿಜ್ಞಾನಮಯ ಕೋಶವಿದೆ. ಪಂಚಕೋಶಗಳ ಬಗ್ಗೆ ನಿಮಗಾಗಿ ಈಗಾಗಲೇ ಹೇಳಿಯಾಗಿದೆ. ಕಾರಣ ಶರೀರದಲ್ಲಿ ಆನಂದಮಯ ಕೋಶ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಹೀಗಾಗಿ ಇವತ್ತು ಈ ಪೂರ್ವಭಾವಿ ಪೀಠಿಕೆಯೊಂದಿಗೆ ಭಾಗ 10ಕ್ಕೆ ನಾವು ಹೋಗ್ತಾ ಇದ್ದೀವಿ. ಎಲ್ಲರಿಗೂ ಶರಣಾರ್ಥಿಗಳು. ತಾವೆಲ್ಲ ಕುಳಿತ ಪೊಸಿಷನ್ ಇಲ್ಲಿದ್ದೀರಿ, ಯಾರು ಮಲಗಿದ ಸ್ಥಿತಿಯಲ್ಲಿಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ. ಎಲ್ಲರೂ ಶುಚಿರ್ಭೂತರಾಗಿ ವಿಭೂತಿಯನ್ನ ಧರಿಸಿದ್ದೀರಿ ಅಂತ ತಿಳ್ಕೊಂಡಿದ್ದೀನಿ. ನಿಮ್ಮ ಎದೆಯ ಮೇಲೆ ನಮ್ಮ ಕರದಿಷ್ಟದಲ್ಲಿರುವ ಲಿಂಗ ರಾರಾಜಿಸುತ್ತಿದೆ, ಅಲ್ಲಿ ಇದೆ ಅನ್ನೋ ಒಂದು ಭಾವನೆಯಲ್ಲೂ ಸಹ ನಾನು ಇದ್ದೀನಿ. ತಾವೆಲ್ಲರೂ ಹೌದಲ್ವೇ? ನಿಮ್ಮ ಹತ್ರ ಎಲ್ಲರ ಎದೆ ಮೇಲೆ ಇಷ್ಟಲಿಂಗ ಇದೆ ಅಲ್ವೇ? ಇದೆ ಅಪ್ಪ ಅವ್ರೆ. ಹೌದು ಅಪ್ಪ ಅವ್ರೆ. ಯಾರಾದ್ರೂ ಇಲ್ದವ್ರು ಇದ್ದೀರಾ ಇಲ್ಲಿ? ಇಷ್ಟಲಿಂಗ ಇಲ್ದವ್ರು, ಎದೆ ಮೇಲೆ ಇಷ್ಟಲಿಂಗ ಇಲ್ದವ್ರು, ಇಲ್ಲಿ ಇಷ್ಟಲಿಂಗ ಇಲ್ದವ್ರು ಯಾರಾದ್ರೂ ಇದ್ದೀರಾ? ಹಲೋ, ಯಾರಾದ್ರೂ ಹಾಕ್ರಿ ಎಸ್ ಅಂತೇಳಿ. ಆಮೇಲೆ ಅವ್ರ ನೋಡಿ, ಮೊಬೈಲ್ ನಂಬರ್ ಯಾರಾದ್ರೂ ಇದಿರು ಇಲ್ದಿದ್ರೆ ಹೇಳಿ. ಯಾರಾದ್ರೂ ಇಲ್ವಾ ಇಲ್ಲಿ? ಹಾಗೆ ಕೇಳೋಕ್ ಬಂದಿದ್ದೀರಾ? ಇದು ಗೆಸ್ಟ್. ಇಷ್ಟಲಿಂಗವಿಲ್ಲದೆ ಯಾರಾದ್ರೂ ಈ ಶಿವಯೋಗವನ್ನು ಕೇಳೋಕ್ ಬಂದಿದ್ದೀರಾ? ಎಲ್ಲರ ಹತ್ರ ಇದೆ ತಾನೇ ಇಷ್ಟಲಿಂಗ? ಇಲ್ದೇ ಇದ್ದವರು ತಮ್ಮ ಹೆಸರು ಹಾಕಿ, ಮೊಬೈಲ್ ನಂಬರ್ ಹಾಕಿ, ನಿಮಗೆ ದೀಕ್ಷೆ ಮಾಡ್ಸೋಣ.
ಭಾಗ 10ಕ್ಕೆ ಈಗ ಹೋಗಿ ಈ ವಚನವನ್ನ ಯಾರಾದ್ರೂ ಹೇಳಿ. ಈಗ ನಾವು ಅಷ್ಟತನುಗಳ ಬಗ್ಗೆ ಅಲ್ಲಿ ಅಷ್ಟಾವರಣಗಳನ್ನ ಪ್ರತಿಷ್ಠಾಪನೆ ಮಾಡಿಯಾಗಿದೆ. ಆ ವಚನವನ್ನ ತಾವು ಯಾರಾದ್ರೂ ಹೇಳಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಚನ್ನಬಸವಣ್ಣ. ಪೃಥ್ವಿಯಂತಹ ಭಕ್ತ, ಉದಕದಂತ ಮಹೇಶ್ವರ, ಅಗ್ನಿಯಂತ ಪ್ರಸಾದಿ, ವಾಯುವಿನಂತ ಪ್ರಾಣಲಿಂಗಿ, ಆಕಾಶದಂತ ಶರಣ, ಚಂದ್ರನಂತ ನೇಮಸ್ಥ, ಸೂರ್ಯನಂತ ಅನುಭಾವಿ, ಆತ್ಮನಂತ ಐಕ್ಯ, ಇಂತಿ ಅಷ್ಟತನು ಗಟ್ಟಿಗೊಂಡು ಕೂಡಲ ಚನ್ನ ಸಂಗನ ಶರಣನು, ಅನಂತ ಕುಳರಹಿತನು ಶರಣು ಶರಣಾರ್ಥಿಗಳು. ಅಕ್ಕ, ಪೃಥ್ವಿಯಂತಹ ಭಕ್ತ ಅಂದ ತಕ್ಷಣ ನಿಮಗೆ ಯಾವ ಚಕ್ರ ನೆನಪಾಗ್ತಾ ಇದೆ? ಆಧಾರ ಚಕ್ರ ಅಂದ್ರೆ ಉದಕದಂತಹ ಮಹೇಶ್ವರ ಅಂದಾಗ ಮಹೇಶ್ವರ ಸ್ವಾದಿಷ್ಠಾನ ಚಕ್ರ. ಅಗ್ನಿಯಂತಹ ಪ್ರಸಾದಿ ಅಂದಾಗ ಯಾವ ಚಕ್ರ ನೆನಪಾಗ್ತಾ ಇದೆ? ಮಣಿಪುರ. ವಾಯುವಿನಂತಹ ಪ್ರಾಣಲಿಂಗಿ ಅಂದಾಗ ಅನಾಹತ ಚಕ್ರ. ಅನಾಹತ ಚಕ್ರ. ಈ ಅನಾಹತ ಅನ್ನೋವಾಗ ಅನಾಹತಾನೇ ಅನ್ಬೇಕು. ಅನಾಹುತ ಅಂತ ಕೆಲವೊಬ್ರು ಅಂತ ಇದ್ದೀರಿ. ಇಲ್ಲ, ಅದು ಯಾವಾಗ್ಲೂ ಅನಾಹತನೇ. ಅನಾಹತ ಅಂದ್ರೆ ಅದು ಕೇಳಿಸಲಾಗದ ಒಂದು ಶಬ್ದ, ಕೇಳೋಕೆ ಬರೋಲ್ಲ, ಅದಕ್ಕೆ ಅನಾಹತ ಅಂತಾರೆ. ಅದಿರ್ಲಿ, ನೀವು ಅನಾಹತ 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 ಅನ್ನೋದನ್ನ ರೂಢಿ ಮಾಡ್ಕೊಳ್ಬೇಕು. ಅನಾಹುತ ಅನ್ಬೇಡಿ ಯಾವಾಗ್ಲೂ. ವಾಯುವಿನಂತ ಪ್ರಾಣಲಿಂಗಿ ಯಾವ ಚಕ್ರ ಅಂದ್ರಿ? ಅನಾಹತ ಚಕ್ರ. ಆಕಾಶದಂತಹ ಶರಣ ಅಂದಾಗ ವಿಶುದ್ಧಿ ಚಕ್ರ. ಆತ್ಮನಂತಹ ಐಕ್ಯ ಅಂದಾಗ ಅಜ್ಞಾಚಕ್ರ. ಚಕ್ರದಲ್ಲಿರುವ ಲಿಂಗ ಯಾವುದು? ಮಹಾಲಿಂಗ. ಮಹಾಲಿಂಗ. ಹೀಗೆ ಇವಕ್ಕೆಲ್ಲ ನಾವು ಅಷ್ಟಾವರಣವನ್ನು ಆ ಲಿಂಗಗಳಲ್ಲಿ ಹಾಕಿ ಇದನ್ ಮಾಡಿದೀವಿ. ಈಗ ಈ ಗುರುಸಿದ್ಧ ದೇವರ ವಚನವನ್ನ ಯಾರಾದ್ರೂ ತಾವು ಹೇಳಿ, ಒಬ್ರು ನಿಧಾನವಾಗಿ, ಏನು ಗಡಿಬಿಡಿ ಇಲ್ಲ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿಗಳು. ಗುರುಸಿದ್ಧ ದೇವರ ವಚನ. ಅಯ್ಯ, ನಿನ್ನ ಅಷ್ಟತನುವಿನ ಮಧ್ಯದಲ್ಲಿ ಆ ಪರಬ್ರಹ್ಮ ನಿಜವಸ್ತುವೇ ನಿನ್ನ ಪಾವನ ನಿಮಿತ್ತಾರ್ಥವಾಗಿ ಅಷ್ಟಾವರಣ ಸ್ವರೂಪಿನಿಂದ ನೆರೆದಿರ್ಪುದು ನೋಡ. ಅದರ ವಿಚಾರವೆಂತೆಂದಡೆ, ನಿನ್ನ ಸ್ಥೂಲ ತನುವಿನ ಮಧ್ಯದಲ್ಲಿ ಅರುವೇ ಗುರುವಾಗಿ ನೆಲೆಸಿರ್ಪರು ನೋಡ. ನಿನ್ನ ಸೂಕ್ಷ್ಮ ತನುವಿನ ಮಧ್ಯದಲ್ಲಿ ಸುಜ್ಞಾನವೇ ಲಿಂಗವಾಗಿ ನೆಲೆಸಿರ್ಪರು ನೋಡ. ನಿನ್ನ ಕಾರಣ ತನುವಿನ ಮಧ್ಯದಲ್ಲಿ ಸ್ವಾನುಭಾವ ಜಂಗಮವಾಗಿ ನೆಲೆಸಿರ್ಪರು ನೋಡ. ನಿನ್ನ ನಿರ್ಮಲ ತನುವಿನ ಮಧ್ಯದಲ್ಲಿ ಕರುಣಾಮೃತ ಪಾದೋದಕವಾಗಿ ನೆಲೆಸಿರ್ಪರು ನೋಡ. ನಿನ್ನ ಆನಂದ ತನುವಿನ ಮಧ್ಯದಲ್ಲಿ ಕೃಪಾ ಪ್ರಸಾದವಾಗಿ ನೆಲೆಸಿರ್ಪರು ನೋಡ. ನಿನ್ನ ಚಿದ್ರೂಪ ತನುವಿನ ಮಧ್ಯದಲ್ಲಿ ಚಿತ್ ಪ್ರಕಾಶ ಬಸಿತವಾಗಿ ನೆಲೆಸಿರ್ಪರು ನೋಡ. ನಿನ್ನ ಚಿನ್ಮಯ ತನುವಿನ ಮಧ್ಯದಲ್ಲಿ ಚಿತ್ಕಾಂತಿ ರುದ್ರಾಕ್ಷಿಯಾಗಿ ನೆಲೆಸಿರ್ಪರು ನೋಡ. ಇಂತೂ ನಿನ್ನ ಸರ್ವಾಂಗದಲ್ಲಿ ಅಷ್ಟಾವರಣ ಸ್ವರೂಪಿನಿಂದ ಪರಾತ್ಪರ ನಿಜವಸ್ತು ನೆರೆದಿರ್ಪುದು ನೋಡ. ನಿನ್ನ ನಿರ್ಮಾಯ ಚಿತ್ತ ಮಹಾಜ್ಞಾನ ನಿಜ ದೃಷ್ಟಿಯಿಂದ ನಿನ್ನ ನೀ ತಿಳಿದು ನೋಡ ಎಂದು ಗಣಸಾಕ್ಷಿಯಾಗಿ ಶ್ರೀ ಗುರು ನಿಷ್ಕಳಂಕ ಚನ್ನಬಸವರಾಜೇಂದ್ರನು ನಿರ್ಲಜ್ಜ ಶಾಂತಲಿಂಗ ದೇಶಿಕೋತ್ತಮಂಗೆ ಉಪಮಾದೀಕ್ಷೆ ಇಂತುಂಟೆಂದು ನಿರುಪಮಂ ಕೊಡುತ್ತಿದ್ದರು ನೋಡ ಸಂಗನ ಬಸವೇಶ್ವರ. ಶರಣು ಶರಣಾರ್ಥಿಗಳು. ತಾಯಿ, ತುಂಬಾ ಚೆನ್ನಾಗಿ ನೀವು ಈ ವಚನ ಪಠನ ಮಾಡಿದ್ರಿ. ಈ ವಚನದ ಅರ್ಥನೇ, ಇದನ್ನ ನಾನು ನೋಡಿಯೇ ಏನ್ ಮಾಡಿದೆ ಅಂದ್ರೆ ಈ ಕೋಷ್ಟಕವನ್ನ ಮಾಡಿದೆ. ಗುರುಸಿದ್ಧ ದೇವರ ವಚನದ ಅರ್ಥವೇ ಈ ಕೋಷ್ಟಕದಲ್ಲಿದೆ. ಸ್ಥೂಲ ತನುವಿನಲ್ಲಿ ಗುರು, ಸೂಕ್ಷ್ಮ ತನುವಿನಲ್ಲಿ ಲಿಂಗ, ಕಾರಣ ತನುವಿನಲ್ಲಿ ಜಂಗಮ, ನಿರ್ಮಲ ಪಾದೋದಕ, ಆನಂದ ಪ್ರಸಾದ, ಚಿದ್ರೂಪ ಚಿದ್ವಿಭೂತಿ, ಚಿನ್ಮಯ ರುದ್ರಾಕ್ಷಿ, ಚಿತ್ ಪ್ರಕಾಶ ತನುವಿನಲ್ಲಿ ಮಂತ್ರ. ಏಕೆಂದ್ರೆ ಅದಕ್ಕೆ ಆಧಾರ ಯಾವುದಂದ್ರೆ ಈ ವಚನ. ಇಂತೂ ನಿನ್ನ ಸರ್ವಾಂಗದಲ್ಲಿ ಅಷ್ಟಾವರಣ ಸ್ವರೂಪಿನಿಂದ ಪರಾತ್ಪರ ನಿಜವಸ್ತು ನೆರೆದಿರ್ಪದು ನೋಡ. ನಿನ್ನ ನಿರ್ಮಾಯ ಚಿತ್ತ ಮಹಾಜ್ಞಾನ ನಿಜ ದೃಷ್ಟಿಯಿಂದ ನಿನ್ನ ನೀ ತಿಳಿದು ನೋಡ. ಹೀಗಾಗಿ ಈ ಶರಣರ ಒಂದು ವಚನಗಳ ಆಧಾರದ ಮೇಲೆಯೇ ಉಪಮಾ ದೀಕ್ಷೆ ಇಂತುಂಟೆಂದು ನಿರೂಪಂ ಕೊಡುತ್ತಿದ್ದರು ನೋಡ. ಇಲ್ಲಿ ಉಪಮಾ ದೀಕ್ಷೆ ಬಂತು ನೋಡಿ. ಉಪಮಾ ದೀಕ್ಷೆ ಉಪಮೆಗಳನ್ನ ಅಲ್ಲಿ ತಂದಿಡೋದು. ಅಷ್ಟಾವರಣಗಳನ್ನ ಅಷ್ಟತನುವಿನಲ್ಲಿ ನಾವು ಪ್ರತಿಷ್ಠಾಪನೆ ಮಾಡಲೇಬೇಕು. ನಮ್ಮ ಇಡೀ ದೇಹದಲ್ಲಿ ಅಷ್ಟಾವರಣಗಳನ್ನ ಎಲ್ಲಿ ನಿಲ್ಲಿಸಬೇಕನ್ನೋದನ್ನ ಈ ವಚನ ಹೇಳ್ತಾ ಇದೆ. ಮುಂದಿನ ಒಂದು ದೀಕ್ಷೆ ಅಂದ್ರೆ ಸ್ವಸ್ತಿಕಾರೋಹಣ ದೀಕ್ಷೆ ಅಂತ. ಸ್ವಸ್ತಿಕಾರೋಹಣ ದೀಕ್ಷೆ ಅಂದ್ರೆ, ಆರೋಹಣ ಅಂದ್ರೆ ಮೇಲೆ ಏರೋದು,
ಈಗ ನಾವು ಈ ಆಧಾರ ಚಕ್ರದಿಂದ ಮೇಲೆ ಮೇಲೆ ಸ್ವಲ್ಪ ಏರ್ತಾ ಇದ್ದೀವಿ ಶಿವಯೋಗದಲ್ಲಿ. ಹೀಗಾಗಿ ಕೆಲವೊಂದು ನಮ್ಮ ತಲೆಯಲ್ಲಿ ಕೆಲವೊಂದು ವಿಚಾರಗಳು ಇರ್ತಾ ಇವೆ. ಆ ವಿಚಾರಗಳನ್ನ ಬಿಡಬೇಕಾಗ್ತಾ ಇದೆ, ತ್ಯಜಿಸ್ಬೇಕಾಗ್ತಾ ಇದೆ. ಆ ವಿಚಾರಗಳು ಯಾವುವು, ಅವನ್ನು ಬಿಟ್ಟು ನಾವು ಮೇಲೆ ಏರ್ಬೇಕಾಗ್ತಾ ಇವೆ. ಯಾವ ವಿಚಾರಗಳನ್ನು ನಾವು ಬಿಡಬೇಕು ಅನ್ನೋದು ಇಲ್ಲಿ ಮಹತ್ವ. ಏನು ಬಿಡಬೇಕಂದ್ರೆ, ನಾನು ನೀನು ಅಂದ್ರೆ ಏನು, ನಾನು ಬೇರೆ ಮತ್ತು ನನ್ನ ಕರಸ್ಥಲದಲ್ಲಿರುವ ಲಿಂಗ ಬೇರೆ ಅನ್ನೋ ಒಂದು ತಪ್ಪ ಕಲ್ಪನೆಯಲ್ಲಿ ಇರಬಾರದು. ಲಿಂಗಾಂಗಿ ಅಂದಾಗ ನಾನು ಅವನು, ನಾನು ಆ ಪರವಸ್ತು ಒಂದೇ ಅನ್ನೋದನ್ನ ನಂಬಬೇಕೇ ಹೊರತು ನಾನು ಬೇರೆ ನೀನು ಬೇರೆ ಅನ್ನೋದು ತಪ್ಪಾಗುತ್ತೆ. ಹಾಗೇನೆ ಶಕ್ತಿ ಬೇರೆ ಭಕ್ತಿ ಬೇರೆ ಅಲ್ಲ, ಅವೆರಡೂ ಸಮನಾದದ್ದು. ನನ್ನ ಅಂಗ ಬೇರೆ, ನನ್ನ ಕರಸ್ಥಲದಲ್ಲಿರುವ ಲಿಂಗ ಬೇರೆ, ನನ್ನ ಚಕ್ರಗಳಲ್ಲಿರುವ ಲಿಂಗ ಬೇರೆ ಅಂತ ಅಲ್ಲ. ನಾನು ಲಿಂಗಾಂಗಿಯಾದ್ದರಿಂದ ಇವು ಬೇರೆ ಬೇರೆ ಅಲ್ಲ. ಗುರು ಬೇರೆ ಶಿಷ್ಯ ಬೇರೆ ಅದೂ ಅಲ್ಲ. ಹಸ್ತಮಸ್ತಕ ಸಂಯೋಗವಾದ ನಂತರ ಆ ಗುರು ಮತ್ತು ಶಿಷ್ಯ ಇಬ್ಬರೂ ಒಂದೇ. ಹೀಗೆ ನಮ್ಮ ತಲೆಯಲ್ಲಿರುವ ಕೆಲವೊಂದು ವಿಚಾರಗಳನ್ನ ತ್ಯಜಿಸಿ, ಗುರುವೇ ನನ್ನನ್ನ ಆ ಶಿವನತ್ತ, ಆ ಶಿವದೀಕ್ಷೆಯತ್ತ, ಆ ಪರಮ ವಸ್ತುವಿನಡೆಗೆ ನನ್ನನ್ನು ಕರೆದುಕೊಂಡು ಹೋಗು ಅಂತ ಗುರುವಿನಲ್ಲಿ ಭಿನ್ನವಿಸಿದಾಗ, ಬಾ ಕಂದ, ಬಾ ಶಿಷ್ಯನೇ, ನಾನು ನಿನ್ನ ಆ ಆರೋಹಣ ದೀಕ್ಷೆಯನ್ನ ಕೊಡ್ತೀನಿ ಅಂತ ಹೇಳ್ತಾನೆ ಗುರು. ನೀವು ಈ ಒಂದು ವಿಚಾರಗಳಿಂದ ಮುಕ್ತರಾಗಬೇಕು. ಏಕೆಂದ್ರೆ ಇಲ್ಲಿ ಒಂದೇನಂದ್ರೆ, ನಾನು ಲಿಂಗಾಂಗಿ, ನಾನು ಲಿಂಗಾಂಗಿ, ನಾನು ಲಿಂಗಾಂಗಿ. ಇದು ಸ್ವಸ್ತಿಕಾರೋಹಣ ದೀಕ್ಷೆ. ಈ ವಿಚಾರಗಳನ್ನ ಇಟ್ಟುಕೊಂಡೇ ನಾನು ಆರೋಹಣ ಮಾಡುವುದರಿಂದ, ಅಂದ್ರೆ ಆ ದೀಕ್ಷೆಯನ್ನು ಪಡೆದುಕೊಂಡು ಮುಂದೆ ಏರೋನಿರೋದ್ರಿಂದ, ಅಂದ್ರೆ ಆರೋಹಣ ಮೇಲೆ ಇರೋದ್ರಿಂದ ಈ ವಿಚಾರಗಳನ್ನ ನಾನು ತ್ಯಜಿಸಬೇಕು. ಮುಂದಿನ ದೀಕ್ಷೆ ಅಂದ್ರೆ ಕಳಕಾಭಿಷೇಕ. ಕಳಕಾಭಿಷೇಕ ಅಂದ್ರೆ ಜಲಾಭಿಷೇಕ. ಅಂದ್ರೆ ಈಗ ಕಳಸಾಭಿಷೇಕ ಅಂತಾನು ತಗೋಬಹುದು. ಅಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ನಮ್ಮ ಇಡೀ ಈ ದಶವಿಧ ಉದಕಗಳ ಅರ್ಥ ಮಾಡ್ಕೊಳ್ಬೇಕು ನೀವು, ಮತ್ತು ಅವನ್ನ ಆಚರಣೆ ಮಾಡಬೇಕು. ಏನಂದ್ರೆ, ಎದೆ ಮೇಲೆ ಲಿಂಗ ನೀವು ತಗೊಂಡ್ ಬರ್ತೀರಾ. ಮೊಟ್ಟ ಮೊದಲ ವಸ್ತು ನಮ್ಮ ಶಿವಯೋಗಕ್ಕೆ ಅಥವಾ ಶಿವ ಪೂಜೆಗೆ ಬೇಕಾಗಿರೋದು, ಇಷ್ಟಲಿಂಗ ಪೂಜೆಗೆ ಇರೋದಂದ್ರೆ ಅದು ಉದಕ. ಉದಕವಿಲ್ಲದೆ ನಮ್ಮ ಪೂಜೆ ನಡೆಯೋಲ್ಲ. ಹೀಗಾಗಿ ಉದಕಕ್ಕೆ ನಮ್ಮ ಶರಣರು, ಎಸ್ಪೆಷಲಿ ಶರಣಿ ವೀರಮ್ಮನವರು, ಈ ದಶವಿಧ ಪಾದೋದಕಗಳ ಬಗ್ಗೆ ಅಪಾರವಾಗಿ ಅವರು ಹೇಳ್ತಾರೆ. ಶರಣಿ ಅಕ್ಕಮ್ಮ ಅಂತ ಒಬ್ಬ ಶರಣೆ, ಅವ್ರು ಹೇಳ್ತಾರೆ. ಏನ್ ಹೇಳ್ತಾರೆ ಅಂದ್ರೆ, ಒಂದು ದಶವಿಧ ಪಾದೋದಕ ಅಥವಾ ದಶವಿಧ ಉದಕ ಅಂತ ಇದೆ. ಏನಂದ್ರೆ, ಒಂದನೆಯದು ಗುರು ಅಥವಾ ಜಂಗಮಕ್ಕೆರೆದರೆ ಅದು ಪಾದೋದಕ, ಲಿಂಗಕ್ಕೆರೆದರೆ ಅದು ಲಿಂಗೋದಕ ಅಂದ್ರೆ ಇಷ್ಟಲಿಂಗಕ್ಕೆ, ಲಿಂಗದ ಮಜ್ಜನಕ್ಕೆರೆದರೆ ಅದು ಮಜ್ಜನೋದಕ ಅಂದ್ರೆ ಪೂಜೆಗಿಂತ ಮುಂಚೆ ನಾವು ಆ ಲಿಂಗವನ್ನ ಚೆನ್ನಾಗಿ ನೀರ್ ಹಾಕಿ ತೊಳಿತೀವಲ್ಲ, ಅಂದ್ರೆ ಅದಕ್ಕೆ ಸ್ನಾನ ಮಾಡಿಸ್ತೀವಲ್ಲ, ಮಜ್ಜನ ಮಾಡಿಸ್ತೀವಲ್ಲ, ಲಿಂಗದ ಮಜ್ಜನಕ್ಕೆರೆದರೆ ಅದು ಮಜ್ಜನೋದಕ. ಇದೆಲ್ಲ ಮಾಡೋಕ್ಕಿಂತ ಮುಂಚೆ ಏನ್ ಮಾಡ್ತೀವಿ, ವಿಭೂತಿಯನ್ನ ಬೆರಳಿನ ತುದಿಗಳಿಗೆ ಹಚ್ಚಿ 5 ಬೆರಳಿನಿಂದ ಆ ಜಲವಿರುವ ಕಲಸದಲ್ಲಿ ನಾವು ಹಾಕ್ತಿವಲ್ಲ ಕೈ, ಅದು ಹಾಕಿದಾಗ ಏನಾಗುತ್ತೆ, ಅದು ಸ್ಪರ್ಶನೋದಕ. ಅಂದ್ರೆ ಆ ವಿಭೂತಿಯನ್ನ ಆ ಜಲದಲ್ಲಿ ಬಿಡ್ತೀವಿ ಅಲ್ಲ, ಅದಕ್ಕೆ ಸ್ಪರ್ಶನೋದಕ ಅಂತಾರೆ. ಇದೆಲ್ಲ ಆದ ನಂತರ ಅದನ್ನ ಅದೇ ಆ ಉದಕವನ್ನ ನಾವು ಸ್ವೀಕರಿಸಿದಾಗ ಅದು ಸಾವಧಾನದಿಂದ ಸ್ವೀಕರಿಸಬೇಕು, ನಿಧಾನವಾಗಿ ಸ್ವೀಕರಿಸಬೇಕು. ಅದಕ್ಕೆ ಅವಧಾನೋದಕ ಅಂತ ಕರೀತಾರೆ. ಆ ಸೇವನೆಯಿಂದಾದ ಈ ಪಾದೋದಕವಿರಲಿ ಅಥವಾ ಈ ಲಿಂಗದ ಮೇಲೆ ಇರುವ ಉದಕವನ್ನಾಗಲಿ ನಾನು ಸ್ವೀಕರಿಸಿದಾಗ ನನ್ನೊಳಗೆ ಆಗುವ ಒಂದು ಆನಂದ, ಆ ಸಂತೋಷಕ್ಕೆ ಅಪ್ಯಾಯನೋದಕ ಅಂತ ಕರೀತಾರೆ. ಲಿಂಗವನ್ನ ಹೀಗೆ ಇಟ್ಟಾಗ ಎಲ್ಲ ಪೂಜೆ ಮುಗಿದ ನಂತರ ಅದು ನಾವು ಏನದಕ್ಕೆ ಮಜ್ಜನ ಮಾಡಿಸ್ತೀವಲ್ಲ, ಅದು ಸುತ್ತಮುತ್ತ ನೀರು ಸ್ವೀಕಾರ ಆಗುತ್ತದೆ. ಆ ಹಸ್ತದೊಳಗಿದ್ದ ಉದಕ ಏನಿದೆ, ಲಿಂಗವನ್ನು ಮೇಲೆ ಎಬ್ಬಿಸಿದಾಗ ಅಲ್ಲಿ ಹಸ್ತದೊಳಗೆ ಉಳಿಯುತ್ತೆ, ಆ ಬೊಗಸೆಯೊಳಗೆ ಏನು ಉದಕ ಉಳಿಯುತ್ತಲ್ಲ, ಅದಕ್ಕೆ ಹಸ್ತೋದಕ ಅಂತ ಕರೀತಾರೆ. ನೀವು ಒಂದು ಚಿಕ್ಕ ಬಟ್ಟಲಲ್ಲಿ ಒಂದು ಚಿಕ್ಕ ಸ್ಪೂನ್ ಚಮಚ ಹಾಕಿ ಅದನ್ನು 3 ಸಲ ಏನಾದ್ರೂ ಹಿಂಗೆ ತಗೊಂಡು 3 ಸಲ ಅದನ್ನು ತಗೊಂಡು ಒಳಗೆ ಸೇವಿಸಿದ್ದಾದ್ರೆ ಅದಕ್ಕೆ ಲಿಂಗಾರ್ಪಿತವಾದ ಬಳಿಕ ಹೇಳೋದಿದು. ಬಟ್ಟಲಲ್ಲಿದ್ದ ಲಿಂಗಾರ್ಪಿತವಾದ ಉದಕದ 3 ಸಲ ಸೇವನೆ ಮಾಡಿದರೆ ಅದು ಬಹಳ ಪರಿಣಾಮವನ್ನು ಕೊಡ್ತಾ ಇದೆ ನಮಗೆ. ಹೀಗಾಗಿ ಅದಕ್ಕೆ ಪರಿಣಾಮೋದಕ ಅಂತಾರೆ. ಈ ಒಂದು ಉದಕ ಬಹಳ ಪ್ರಭಾವವಿರುವ
ಇಟ್ ಈಸ್ ವೆರಿ ಇಫೆಕ್ಟಿವ್. ಅಷ್ಟೊಂದು ಅದರಲ್ಲಿ ಇದಿದೆ, ನೀವು ನಂಬಬೇಕಿದ್ದಾನ. ಯಾವುದು ಬಟ್ಟಲಲ್ಲಿದ್ದ ಲಿಂಗಾರ್ಪಿತವಾದ. ಏನ್ ಮಾಡ್ಬೇಕು ಅದನ್ನ, ಈಗ ಒಂದು ಚಿಕ್ಕ ಮಗುವಿಗೆ ಬರೀ ಅಳ್ತಾ ಇರುತ್ತೆ ಅಂತ ಇಟ್ಕೊಳ್ಳಿ, ಅದಕ್ಕೆ ಜ್ವರ ಬಂದಿದೆ ಅಂತ ಇಟ್ಕೊಳ್ಳಿ, ನೀವೇನ್ ಮಾಡ್ಬೇಕು, ಲಿಂಗ ಅರ್ಚನೆ ಆದ ನಂತರ ಆ ಲಿಂಗದ ಕೆಳಗೆ ಏನು ಬೊಗಸೆ ಎಲ್ಲ ಕಲೆಕ್ಟ್ ಆಗುತ್ತಲ್ಲ, ಅಲ್ಲಿ ಶೇಖರಣೆ ಆಗುತ್ತಲ್ಲ, ಆ ನೀರನ್ನ ಒಂದು ಬಟ್ಲಲ್ಲಿ ಹಾಕಿ ಅದನ್ನ ಚಿಕ್ಕ ಮಕ್ಕಳಿಗೆ ಜ್ವರ ಬಂದಾಗ, ಬಹಳ ಅಳೋ ಮಕ್ಕಳಿಗೆ, ಯಾಕಂದ್ರೆ ಅದರಲ್ಲಿ ವಿಭೂತಿ ಸಹ ಇರ್ತದೆ, ಅದನ್ನ ಒಂದು ಅರ್ಧ ಚಮಚ ಹಾಕಿದ್ರೆ ಜ್ವರ ನಿಲ್ಲುತ್ತೆ, ಅಳು ನಿಲ್ಸುತ್ತೆ. ಇದು ಪರಿಣಾಮೋದಕ ಅಂತ ಅನಿಸ್ಕೊಳ್ತಾ ಇದೆ. ನಾವು ಸಹ ಅತ್ಯಂತ ಜ್ವರ ಬಂದಾಗ ಏನ್ ಮಾಡ್ಬೇಕು, ಇದು 3 ಸಲ ಪೂಜೆ ಆದ ನಂತರ ಆ ಉದಕವನ್ನ ಬಟ್ಲಲ್ಲಿ ಸ್ವೀಕರಿಸಿ 3 ಚಮಚ ಹೀಗೆ ತಗೊಂಡಿದ್ರೆ ಅದು ಪರಿಣಾಮೋದಕ ಅಂತ ಅನಿಸ್ತಿದೆ. ಇವೆಲ್ಲ ಪ್ರೂವ್ಡ್ ಆಗಿದೆ. ಅದು ಅಲ್ಲದೆ ಸೇವನೆಯಿಂದ ಅಶುದ್ಧತೆಯ ನಿರ್ನಾಮೋದಕ ಅಂದ್ರೆ ನಮ್ಮಲ್ಲಿ ಯಾವ್ದಾದ್ರು ರೋಗಗಳಿರಲಿ, ಏನಾದ್ರೂ ಕಲ್ಮಶಗಳಿರಲಿ, ಅವೆಲ್ಲವೂ ನಾಶವಾಗ್ತವೆ, ಲಯವಾಗ್ತವೆ, ನಿರ್ನಾಮವಾಗ್ತವೆ. ಹೀಗಾಗಿ ಈ ಪಾದೋದಕ ಸೇವನೆಯಿಂದ ಅಶುದ್ಧತೆಯ ನಿರ್ನಾಮವಾಗೋದ್ರಿಂದ ಅದನ್ನ ನಿರ್ನಾಮೋದಕ ಅಂತಾನೂ ಕರೀತಾರೆ. ಅದಕ್ಕೆ ಮತ್ತೆ ಶರಣರು ಏನಂದ್ರೆ, ಅದು ಬ್ರಹ್ಮರಂಧ್ರದಲ್ಲಿರುವ ಮೆಲೆಟಾನಿನ್ ಏನು ಅಮೃತ ರಸ ಅಂತ ಇರ್ತಾರಲ್ಲ, ಆ ಬ್ರಹ್ಮರಂಧ್ರದಲ್ಲಿರುವ ಅಮೃತಕ್ಕೆ ಸಮಾನವಾಗಿದೆ ಈ ಉದಕ. ಈ ಲಿಂಗದ ಮೇಲಿನ ಲಿಂಗೋದಕ ಅನ್ನೋದೇನಿದೆಯಲ್ಲ, ಅದಕ್ಕೆ ಅವರು ಸತ್ಯೋದಕ 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 ಅಂತ ಕರೆದ್ರು. ಹೀಗಾಗಿ ನಾವೇನ್ ತಿಳ್ಕೊಳ್ತೀವಿ, ಇಲ್ಲಪ್ಪ ಈ ಲಿಂಗದ ಮೇಲೆ ಹಾಕೋ ಉದಕ ಅಂದ್ರೆ ಅದು ನೀರು, ಅದನ್ನ ತಗೊಂಡ್ ಬಂದು ಲಿಂಗದ ಮೇಲೆ ಹಾಕಿ ಅಂತ ಅಲ್ಲ. ಅದು ಎಷ್ಟೊಂದು ವಿಧವಾಗಿ ವಿಸ್ತಾರವಾಗಿದೆ ಅಂದ್ರೆ, ಲಿಂಗಕ್ಕೆ ಲಿಂಗೋದಕ ಆಗ್ತಾ ಇದೆ, ಅದನ್ನ ನಾನು ಅದಕ್ಕೆ ಸ್ನಾನ ಮಾಡಿಸ್ತೀನಿ ಅಂತ ಭಾವನೆಯಲ್ಲಿ ಹಾಕಿದ್ರೆ ಅದಕ್ಕೆ ಮಜ್ಜನೋದಕ ಆಗುತ್ತದೆ. ಆ ವಿಭೂತಿ 5 ಬೆರಳುಗಳಿಂದ ಮುಟ್ಟಿ ಆ ನೀರನ್ನು ಶುದ್ಧ ಮಾಡೋದಿದೆಯಲ್ಲ, ಅದು ಸ್ಪರ್ಶನೋದಕ ಆಗ್ತಾ ಇದೆ, ಅದನ್ನ ಸಾವಧಾನದಿಂದ ಸ್ವೀಕರಿಸಬೇಕು, ಅದು ಅವಧಾನೋದಕ ಆಗ್ತಾ ಇದೆ. ಸೇವನೆಯಿಂದ ಆದ ಒಂದು ಸಂತೋಷ ಭಾವ ಅಲ್ಲಿ ಬರ್ತಾ ಇದೆಯಲ್ಲ, ಅದಕ್ಕೆ ಅಪ್ಯಾಯನೋದಕ ಅಂತಾರೆ. ಹಸ್ತದೊಳಗಿದ್ದ ಉದಕ, ಅದಕ್ಕೆ ಅಲ್ಲೇನೆ ಬೊಗಸೆಯಲ್ಲಿರುತ್ತಲ್ಲ, ಅದಕ್ಕೆ ಹಸ್ತೋದಕ ಅಂತಾರೆ. ಅದನ್ನ ನೀವು ಒಂದು ಬಟ್ಟಲಲ್ಲಿ ಇಟ್ಕೊಂಡು ಅದನ್ನು 3 ಸಲ ಚಮಚದಿಂದ ಸೇವನೆ ಮಾಡಿದ್ದಾದ್ರೆ ಪರಿಣಾಮೋದಕ ಅಂತ ಇದ್ದಾರೆ. ಹಾಗೇನೆ ನಿರ್ನಾಮೋದಕ ಅದು ಎಷ್ಟೊಂದು ಸಮನಾಗಿದೆ ಅಂದ್ರೆ, ನಮ್ಮ ಬ್ರಹ್ಮರಂಧ್ರದಲ್ಲಿ ಆ ಕದಳಿಯಲ್ಲಿ ಆ 3ನೆಯ ಕಣ್ಣಿನ ಅಲ್ಲೇನು ಸಹಸ್ರ ಚಕ್ರದಲ್ಲಿರುವ ಪೆನಿಯಲ್ ಗ್ಲ್ಯಾಂಡ್ ಅಂತ ಏನ್ ಹೇಳ್ತಿರಲ್ಲ, ಅಲ್ಲಿ ಸ್ರವಿಸುವ ಒಂದು ಅಮೃತ ರಸಕ್ಕೆ ಈ ಲಿಂಗೋದಕ ಅಥವಾ ಈ ಪಾದೋದಕ ಸಮವಾಗಿದೆ ಅಂತ ನಮ್ಮ ಶರಣರು ಹೇಳ್ತಾ ಇದ್ದಾರೆ. ಅದಕ್ಕಾಗಿ ಇದನ್ನ ಪಾದೋದಕದ ಬಗ್ಗೆ ಇದು ನೀವು ಯಾವಾಗ್ಲೂ ತಿಳ್ಕೊಂಡಿರ್ಬೇಕು. ಬರೀ ಪಾದೋದಕ ಅಂದ್ರೆ ಯಾರ್ದೋ ಪಾದವನ್ನು ತೊಳೆದು ಅದು ಉದಕ, ಅದು ಅಲ್ಲ, ಆ ತರದ್ದಲ್ಲ. ಈ ಪಾದೋದಕದ ನಮ್ಮ ಆಚರಣೆಯಲ್ಲಿ ಇಷ್ಟೆಲ್ಲ ಅದಕ್ಕೆ ವಿಶಿಷ್ಟವಾದ ಅರ್ಥವಿದೆ. ಅದನ್ನ ಅರ್ಥ ಮಾಡಿಕೊಂಡು ಪೂಜೆಯಲ್ಲಿ ಆ ತರ ಅದನ್ನ ಮಾಡಿಕೊಳ್ಳಬೇಕು ಅನ್ನೋದೇ ಶರಣನ ಆಶಯವಾಗಿದೆ. ಅದಕ್ಕೆ ಈಗ 3 ವಚನ ಬರ್ತಾ ಇದೆ, 3 ಜನ ತಯಾರಾಗಿರ್ರಿ. ಮೊದಲನೇ ವಚನವನ್ನ ಓದಿ. ಅದು ಕಳಕಾಭಿಷೇಕನ ಅಥವಾ ಕಲಶಾಭಿಷೇಕ? ಕಲಶಾಭಿಷೇಕ, ಅದು ಸ್ವಲ್ಪ ಮಿಸ್ಟೇಕ್ ಆಗಿದೆ ಅಲ್ಲಿ, ಕಲಶಾಭಿಷೇಕ ಆಗ್ಬೇಕಾಗಿತ್ತು. ಕಲಶಾಭಿಷೇಕ ಸಾಗಬೇಕು ಕಾಲ, ಹೌದು, ಅದು ಸ್ವಲ್ಪ ಇದಾಗಿದೆ, ಟೈಪಿಂಗ್ ಮಿಸ್ಟೇಕ್ ಆಗಿದೆ. ಅದು ಅಭಿಷೇಕ ಕಲಶಾಭಿಷೇಕ ಆಗ್ಬೇಕು. ಕಲಶಾಭಿಷೇಕ ಕಾಲ ಹೇಳಿ ಚನ್ನಬಸವಣ್ಣನವರ ವಚನವನ್ನ, ಮೊದಲನೇ ವಚನವನ್ನ. ಶರಣಾರ್ಥಿಗಳ ಪರೆ ಚನ್ನಬಸವಣ್ಣನವರ ವಚನ. ಕರುಣ ಜಲ ವಿನಯ ಜಲ ಸಮತಾ ಜಲ. ಕರುಣ ಜಲವೇ ಗುರುಪಾದೋದಕ, ವಿನಯ ಜಲವೇ ಲಿಂಗಪಾದೋದಕ, ಸಮತಾ ಜಲವೇ ಜಂಗಮ ಪಾದೋದಕ. ಗುರುಪಾದೋದಕದಿಂದ ಸಂಚಿತ ಕರ್ಮ ನಾಸ್ತಿ, ಲಿಂಗ ಪಾದೋದಕದಿಂದ ಪ್ರಾರಬ್ಧ ಕರ್ಮ ನಾಸ್ತಿ, ಜಂಗಮ ಪಾದೋದಕದಿಂದ ಆಗಾಮಿ ಕರ್ಮ ನಾಸ್ತಿ. ಇಂತಿ ತ್ರಿವಿಧೋದಕದಲ್ಲಿ ತ್ರಿವಿಧ ಕರ್ಮ ನಾಸ್ತಿ. ಇದು ಕಾರಣ ಕೂಡಲ ಚನ್ನ ಸಂಗಮ ದೇವ, ತ್ರಿವಿಧೋದಕವ ನಿಮ್ಮ ಶರಣನೇ ಬಲ್ಲ. ಶರಣಾರ್ಥಿ. ಹೀಗಾಗಿ ಈ ಪಾದೋದಕ ಅನ್ನೋದೇನಿದೆಯಲ್ಲ, ಗುರುಪಾದೋದಕ, ಲಿಂಗ ಪಾದೋದಕ, ಜಂಗಮ ಪಾದೋದಕಕ್ಕೇನೆ ನಾವು ಈ ಕರುಣಾ ಜಲ, ವಿನಯ ಜಲ, ಸಮತಾ ಜಲ ಅಂದ್ರೆ ಏನ್ ಬೇರೆ ಅಲ್ಲ. ಒಮ್ಮೊಮ್ಮೆ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ಗುರುಪಾದೋದಕ್ಕೇನೆ ಕರುಣಾ ಜಲ ಅಂತಾರೆ, ಲಿಂಗ ಪಾದೋದಕ್ಕೇನೆ ವಿನಯ ಜಲ ಅಂತಾರೆ, ಜಂಗಮ ಪಾದೋದಕ್ಕೇನೆ ಸಮತಾ ಜಲ ಅಂತಾರೆ. ಇವೆಲ್ಲ ನಮ್ದೇನು ಸಂಚಿತ ಕರ್ಮ, ಪ್ರಾರಬ್ಧ ಕರ್ಮ, ಆಗಾಮಿ ಕರ್ಮ ಅಂತ ಏನೋ ಅದು ಬರುತ್ತೆ, ತ್ರಿವಿಧ ಕರ್ಮಗಳು ಬರ್ತಾ ಇವೆ, ಅದಕ್ಕೆ ನಾವು ಹೋಗೋದು ಬೇಡ. ಆದರೆ ಅವೆಲ್ಲ ಏನು ನಮ್ಮಲ್ಲಿ ಈ ಕಲ್ಮಶಗಳಿವೆಯಲ್ಲ, ಅವೆಲ್ಲವೂ ನಾಸ್ತಿ ಆಗ್ತವೆ, ಅಂದ್ರೆ ಹೋಗ್ಬಿಡ್ತಾವೆ, ಅವು ನಿವಾರಣೆಯಾಗಲ್ಪಡ್ತಾವೆ ಅನ್ನೋದೇ ಈ ಪಾದೋದಕದ ಮಹತ್ವವನ್ನ ಚನ್ನಬಸವಣ್ಣನವರು ಹೇಳ್ತಾ ಇದ್ದಾರೆ. ಸಿದ್ದರಾಮೇಶ್ವರ ವಚನವನ್ನ ಯಾರಾದ್ರೂ ಹೇಳಿ. ಶರಣಾರ್ಥಿಗಳು.
ಸಿದ್ದರಾಮೇಶ್ವರರ ವಚನ. ಉದಕ ಹೋಗಿ ಗುರುಪಾದೋದಕವೆನಿಸಿತ್ತು, ಗುರುಪಾದೋದಕ ಹೋಗಿ ಕ್ರಿಯಾಪಾದೋದಕವೆನಿಸಿತ್ತು, ಕ್ರಿಯಾಪಾದೋದಕ ಹೋಗಿ ಜ್ಞಾನಪಾದೋದಕವೆನಿಸಿತ್ತು, ಜ್ಞಾನಪಾದೋದಕವೇ ಶರಣನ ಮನವೇ ಮೊನೆಯಲ್ಲಿ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿಂದಿತ್ತು. ಎಲ್ಲರಿಗೂ ಭಕ್ತಿಯ ಶರಣಾರ್ಥಿಗಳು. ಅದಕ್ಕೆ ನೀವು ಇಷ್ಟಲಿಂಗ ಪೂಜೆಗೆ ಕುಳಿತುಕೊಂಡ ತಕ್ಷಣ ಆ ನೀರಿನ ಕಲಶವನ್ನೇನ್ ತಗೊಂಡ್ ಬರ್ತೀರಲ್ಲ, ಆ ಶುದ್ಧವಾದ ನೀರು, ಕುಡಿಯಲು ಅರ್ಹವಾದ ನೀರು, ಶುದ್ಧವಾದ ನೀರನ್ನ ಏನ್ ತೆಗೆದುಕೊಂಡ್ ಬರ್ತೀರಲ್ಲ, ಅದು ಇಷ್ಟಲಿಂಗ ಪೂಜೆಯ ನೀವು ಕುಳಿತುಕೊಂಡ ತಕ್ಷಣ ನಿಮ್ಮ ಪಕ್ಕಕ್ಕೆ ಆ ಕಲಶವನ್ನು ಇಟ್ಟು ವಿಭೂತಿಯ ಒಂದು 5 ಬೆರಳುಗಳಿನ ವಿಭೂತಿಯಲ್ಲಿ ಸ್ವಲ್ಪ ಹಚ್ಚಿಕೊಂಡು ಆ ಉದಕದಲ್ಲಿ ಮುಳುಗಿಸಿದ ತಕ್ಷಣ ಅದಕ್ಕೆ ಓಂ ನಮ ಶಿವಾಯ ಅಂದ ತಕ್ಷಣ ಉದಕ ಹೋಗಿ ಗುರುಪಾದ ಕ್ರಿಯೆ ಆಗ್ಬೇಕಲ್ಲಿ. ಏನ್ ಮಾಡ್ಬೇಕು? ಆ ಕಲಶವನ್ನ ಮೊಟ್ಟ ಮೊದಲು ನೀವು ಇನ್ನೂ ಈ ಲಿಂಗ ಏನು ನಾವು ಎದೆಯಿಂದ ತೆಗೆದಿಲ್ಲ. ಏನ್ ಮಾಡ್ಬೇಕಾಗಿದೆ? ಈ ಉದಕವನ್ನ ಗುರುಪಾದೋದಕವನ್ನಾಗಿ ಮಾಡ್ಬೇಕಾಗಿದೆ. ಹೌದು, ಈ ಕಲಶದಲ್ಲಿ ನಾನು ನೀರು ತಗೊಂಡ್ ಬಂದಿದ್ದೀನಿ, ಆ ನೀರೇ ಉದಕವಾಗಿದೆ. ಇದನ್ನ ಈಗ ಶುದ್ಧೀಕರಣ ಮಾಡಬೇಕು. ಹೇಗೆ ಶುದ್ಧೀಕರಣ ಮಾಡಬೇಕು? ವಿಭೂತಿಯನ್ನ ತೆಗೆದುಕೊಂಡು 5 ಬೆರಳಿಗೆ ಹಚ್ಚಿಕೊಂಡು ಅದನ್ನ ಸ್ಪರ್ಶನೋದಕ ಅಂತ ಏನ್ ಮಾತಾಡಿದ್ರಲ್ಲ, ಅದನ್ನ ಆ ಕಲಶದ ನೀರಿನಲ್ಲಿ ಹಾಕಿ ಸ್ವಲ್ಪ ಅಲೆಗಾಡಿಸಿದಾಗ ಆ ವಿಭೂತಿ, ಬಟ್ಟೆಗೆ ಹತ್ತಿದ ವಿಭೂತಿ, ಬೆರಳುಗಳಿಗೆ ಹತ್ತಿದ ವಿಭೂತಿ ಎಲ್ಲ ಆ ನೀರಿನಲ್ಲಿ ಹೋಗ್ಬಿಡ್ತಾ ಇದೆ. ಹಾಗೇನೆ 1-2 ಸಾರಿನೋ 5 ಸಾರಿನೋ ಓಂ ನಮ ಶಿವಾಯ ಅನ್ನಿ ಅಥವಾ ಬಸವ ಓಂ ನಮ ಶಿವಾಯ ಅನ್ನಿ, ನಿಮ್ಗೆ ಯಾವ್ದು ಬರುತ್ತೋ ಆ ಮಂತ್ರವನ್ನ ಅಲ್ಲಿ ಆಹ್ವಾನಿಸಿ ಆ ನೀರನ್ನ ಶುದ್ಧೀಕರಣ ಮಾಡಿದಾಗ ಅದು ಗುರುಪಾದೋದಕ ಅನಿಸ್ತಾ ಇದೆ. ಗುರುಪಾದೋದಕ ಅಷ್ಟೇ ಅನ್ಸೋಲ್ಲ, ಅದೇ ಗುರುಪಾದೋದಕ ಮುಂದೆ ಹೋಗಿ ಕ್ರಿಯಾಪಾದೋದಕವಾಗ್ತಾ ಇದೆ. ಅದೇ ಕ್ರಿಯಾಪಾದೋದಕ ಮುಂದೆ ಹೋಗಿ ಜ್ಞಾನಪಾದೋದಕವಾಗ್ತಾ ಇದೆ. ಜ್ಞಾನಪಾದೋದಕ ಆಗಿ ಶರಣನ ಮನದ ಕೊನೆಯಲ್ಲಿ ಕಪಿಲ ಸಿದ್ಧ ಮಲ್ಲಿಕಾರ್ಜುನನಾಗಿ ನಿಂದಿತ್ತು ಅಂತ ಹೇಳುವಾಗ ಉದಕದ ಒಂದು ವಿಸ್ತೀರ್ಣವನ್ನ ನೀವು ನೋಡಿ, ಅದು ಹೇಗೆ ವಿಸ್ತಾರವಾಗ್ತಾ ಇದೆ. ಹೀಗಾಗಿ ಬಂಧುಗಳೇ, ಆ ಕಲಶದಲ್ಲಿ ನೀರನ್ನೇನು ನೀವು ಇಟ್ಕೊಳ್ತಿರಲ್ಲ, ಇನ್ನೂ ನಿಮ್ಮ ಎದೆ ಮೇಲಿನ ಲಿಂಗಪ್ಪ ಹೊರಗೆ ಬಂದಿಲ್ಲ, ಲಿಂಗಯ್ಯ ಹೊರಗೆ ಬಂದಿಲ್ಲ. ಆದರೆ ನಿಮ್ಮ ನೀರು, ನೀವು ತಂದಂತ ನೀರು ಹೇಗೆ ಶುದ್ಧೀಕರಣವಾಗಿ ಗುರುಪಾದೋದಕ, ಕ್ರಿಯಾಪಾದೋದಕ, ಜ್ಞಾನಪಾದೋದಕವೇ ಶರಣನ ಮನೆಯಲ್ಲಿ ಕಪಿಲ ಸಿದ್ಧ ಮಲ್ಲಿಕಾರ್ಜುನನಾಗಿ ನಿಂತಿತ್ತು ಅನ್ನುವಾಗ ನೀವು ಆ ಉದಕದ ಶುದ್ಧೀಕರಣದ ಮಹತ್ವವನ್ನ ಗಮನಿಸಬೇಕು. ಹಾಗೇನೆ ಇನ್ನೊಂದು ಸಿದ್ದರಾಮೇಶ್ವರ ವಚನವಿದೆ. ಈ ಗುರುಪಾದೋದಕ, ಕ್ರಿಯಾಪಾದೋದಕದಿಂದ ಏನಾಗೋದಿದೆ ಅನ್ನೋದು ಅದೇ ಸಿದ್ದರಾಮೇಶ್ವರ್ ಹೇಳ್ತಾ ಇದ್ದಾರೆ. ಆ ವಚನವನ್ನ ಒಬ್ರು ಯಾರಾದ್ರೂ ಓದಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಗುರುಪಾದೋದಕದಿಂದ ಸ್ಥೂಲ ದೇಹ ಶುದ್ಧಿ, ಕ್ರಿಯಾಪಾದೋದಕದಿಂದ ಸೂಕ್ಷ್ಮ ದೇಹ ಶುದ್ಧಿ, ಜ್ಞಾನಪಾದೋದಕದಿಂದ ಕಾರಣಿಕ ದೇಹ ಶುದ್ಧಿ, ಗುರುಪಾದೋದಕದಲ್ಲಿ ಇಷ್ಟಲಿಂಗ ಸಂಬಂಧ, ಕ್ರಿಯಾಪಾದೋದಕದಿಂದ ಪ್ರಾಣಲಿಂಗ ಸಂಬಂಧ, ಜ್ಞಾನಪಾದೋದಕದಿಂದ ಭಾವಲಿಂಗ ಸಂಬಂಧ. ಅದು ಕಾರಣ ಪಾದೋದಕವೇ ಪ್ರತ್ಯಕ್ಷ ಪರಬ್ರಹ್ಮನೋಡ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಆದ್ದರಿಂದ ಬಂಧುಗಳೇ, ಇಲ್ಲಿ ನೋಡಿ, ನಾನು ಹೇಳ್ತಾ ಇದ್ದೀನಿ ನಿಮಗೆ, ನಾವು ಇಷ್ಟಲಿಂಗದ ಮೇಲೆ ಮಜ್ಜನ ಮಾಡುವಂತಹ ನೀರಂದ್ರೆ ಅದು ನೀರ್ ತಗೊಂಡ್ ಬಾ ಅಲ್ಲ. ಅದು ನೀರವಾಗಿ ಉಳಿಯೋಲ್ಲ. ಈಗ ನೀರವಾಗಿ ಉಳಿಯೋಲ್ಲ. ಆ ಉದಕವನ್ನ ನಾವು ಶುದ್ಧೀಕರಣ ಮಾಡಿದ ನಂತರ ಅದೇನೇನಾಗ್ತಾ ಇದೆ ನೋಡಿ. ಅದು ಗುರುಪಾದೋದಕದಿಂದ ಸ್ಥೂಲ ದೇಹ ಶುದ್ಧಿ ಆಗ್ತಾ ಇದೆ, ಕ್ರಿಯಾಪಾದೋದಕದಿಂದ ಸೂಕ್ಷ್ಮ ದೇಹ ಶುದ್ಧಿ ಆಗ್ತಾ ಇದೆ, ಜ್ಞಾನಪಾದೋದಕದಿಂದ ಕಾರಣಿಕ ದೇಹ ಶುದ್ಧಿ ಆಗ್ತಾ ಇದೆ. ಗುರುಪಾದೋದಕದಲ್ಲಿ ಇಷ್ಟಲಿಂಗ ಅಂದ್ರೆ ಸ್ಥೂಲ ದೇಹಕ್ಕೆ ಇಷ್ಟಲಿಂಗ ಸಂಬಂಧ ಇದೆ. ಕ್ರಿಯಾಪಾದೋದಕ ಸೂಕ್ಷ್ಮ ದೇಹ ಅಂದ್ರೆ ಅದಕ್ಕೆ ಪ್ರಾಣಲಿಂಗ ಸಂಬಂಧ ಇದೆ. ಜ್ಞಾನಪಾದೋದಕ ಭಾವಲಿಂಗ ಅಂದ ತಕ್ಷಣ ಕಾರಣಿಕ ಸಂಬಂಧವಿದೆ. ಹೀಗೆ ಆ ಸಂಬಂಧಗಳಿರೋದ್ರಿಂದ ಗುರುಪಾದೋದಕ, ಕ್ರಿಯಾಪಾದೋದಕ, ಜ್ಞಾನಪಾದೋದಕದಿಂದ ಇವೆಲ್ಲ ಸಂಬಂಧ ಇರೋದ್ರಿಂದ ಅದಕ್ಕೆ ತಾವು ತಮ್ಮ ಪಕ್ಕದಲ್ಲಿ ಕಲಶದಲ್ಲಿ ಶುದ್ಧೀಕರಣ ಮಾಡಿಕೊಂಡಂತಹ ಆ ಒಂದು ಪಾದೋದಕ ಏನಿದೆಯಲ್ಲ, ಪ್ರತ್ಯಕ್ಷ ಪರಬ್ರಹ್ಮನೋಡ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಅದು ಅಲ್ಲದೆ ನೀವು ಕುಳಿತಿರೋದು ಪೃಥ್ವಿ ತತ್ವ ಆಗಿ ಬಿಟ್ಟಿತು. ನೀವು ವಿಭೂತಿಯಿಂದ ಆ ಉದಕದಲ್ಲಿ ಕೈ ಹಾಕಿ ಶುದ್ಧೀಕರಣ ಮಾಡಿದಾಗ ಏನಾಗ್ತಾ ಇದೆ? ಅದು ಜಲತತ್ವ ಬಂದ್ಬಿಡ್ತಾ ಇದೆ ಇಲ್ಲಿ. ಹೀಗಾಗಿ ಆ ನಮ್ಮ ಲಿಂಗದ ಮೇಲೆ ಹಾಕಿಕೊಳ್ಳುವಂತಹ ಈ ನೀರಂತ ಎಂದು ಅನ್ನಬೇಡಿ. ಯಾವಾಗ ಅದು ಶುದ್ಧೀಕರಣವಾಗುತ್ತಲ್ಲ ವಿಭೂತಿಯಿಂದ, ಇದನ್ನೆಲ್ಲ ಯಾಕೆ ಬೇಕೆಂದ್ರೆ ನಾವು ಶಿವಯೋಗ ಮಾಡುವಾಗ ಇದೆಲ್ಲ ನಮ್ಮ ತಲೆಯಲ್ಲಿ ಇರಬೇಕು. ನಾನು ನೀರಿನಿಂದ
ಲಿಂಗನನ್ನ ಹೇಳ್ತಿರ್ತಾರೆ ಕೆಲವೊಬ್ರು, ಲಿಂಗಕ್ಕೆ ನೀರ್ ತಗೊಂಡ್ ಬಾ, ನೀರ್ ಬೇಕು, ಲಿಂಗನ್ ತೊಳೆಯೋನಿದೀನಿ. ಇಲ್ಲ ಇಲ್ಲ ಇಲ್ಲ, ಅದು ಆ ನೀರಲ್ಲ. ನಾನು ಹಾಕ್ತಾ ಇರೋ ನೀರೇ ಬೇರೆ, ಅವ್ರು ತಿಳ್ಕೊಂಡಿರೋ ನೀರೇ ಬೇರೆ. ಏಕೆಂದ್ರೆ ನನಗೆ ಸಿದ್ದರಾಮೇಶ್ವರರು ಏನ್ ಹೇಳ್ತಾ ಇದ್ದಾರೆ, ಆ ಶರಣನ ಮನದ ಮೊನೆಯಲ್ಲಿ ಕಪಿಲ ಸಿದ್ಧ ಮಲ್ಲಿಕಾರ್ಜುನನಾಗಿ ನಿಂದಿತ್ತು. ಯಾವುದು? ಪಾದೋದಕ. ಅದು ಕಾರಣ ಪಾದೋದಕವೇ ಪ್ರತ್ಯಕ್ಷ ಪರಬ್ರಹ್ಮ ನೋಡ ಅಂತ ಹೇಳುವಾಗ ಶರಣರೇ ನೀವೇನ್ ನೋಡಿ ಪಾದೋದಕದ ಮಹತ್ವ ಎಷ್ಟಿರಬೇಕು ಅಂತ. ಹೀಗಾಗಿ ಪಾದೋದಕ ಅಂದ ತಕ್ಷಣ ನಿಮ್ಮ ಮೈ ನವಿರೇಳಬೇಕು, ಅದರ ನಿಜ ಅರ್ಥ ನಮಗೆ ಆಗಬೇಕು. ಸುಮ್ನೆ ಲಿಂಗದ ಮೇಲೆ ನೀರ್ ಹಾಕೊಂಡ್ಬಿಟ್ಟೆ ಅನ್ನೋದಲ್ಲ. ಲಿಂಗ ತೊಳ್ಕೊರೋ ಅಂತ ಒಬ್ಬ ಸಾಮಾನ್ಯ ರೂಢಿ ಭಾಷೆಯಲ್ಲಿ ಮಾತಾಡ್ತಾರೆ. ಅಷ್ಟೊಂದು ಸಾಮಾನ್ಯವಾಗಿ ಕನಿಷ್ಠವಾಗಿ ಮಾಡೋ ಪೂಜೆ ಎಲ್ಲ ನಮ್ದು. ಎಲ್ಲದಕ್ಕೂ ಪ್ರತಿ ಶಬ್ದಕ್ಕೆ, ಪ್ರತಿ ಕ್ರಿಯೆಗೆ, ಪ್ರತಿ ಜ್ಞಾನಕ್ಕೆ ಒಂದೊಂದು ಅರ್ಥವನ್ನು ಇಟ್ಟುಕೊಂಡೇ ಅವರು ಮಾಡಿದ್ದಾರೆ ಹೊರತು ಇಲ್ಲದಿದ್ರೆ ಶಿವಯೋಗ ಸಾಧಿಸುವುದು ಸಾಧ್ಯವೇ ಇಲ್ಲ. ಬರೀ ಪಾದೋದಕವನ್ನೇ, ಲಿಂಗದ ಮೇಲೆ ಎರೆಯುವಂತ ಜಲೋದಕ ಏನಿದೆಯಲ್ಲ, ಅದನ್ನೇ ಪ್ರತ್ಯಕ್ಷ ಪರಬ್ರಹ್ಮ ನೋಡ ಅಂತ ನಮ್ಮ ಸಿದ್ದರಾಮೇಶ್ವರರು ಹೇಳಬೇಕಾಗಿದ್ರೆ ಅದರ ಮಹತ್ವವನ್ನ ಅವರು ಕಂಡಿಲ್ದೆ ಹೇಳ್ತಾರ? ಹೀಗಾಗಿ ಬಂಧುಗಳೇ, ಪಾದೋದಕ ಅಂದರೆ ಅಷ್ಟೊಂದು ಸಾಮಾನ್ಯವಾದ ಅರ್ಥದಲ್ಲಿ ನಾವು ತೆಗೆದುಕೊಳ್ಳೋದು ಬೇಡ. ಅದು ಗುರುಪಾದೋದಕ ಇದೆ, ಕ್ರಿಯಾಪಾದೋದಕ ಇದೆ, ಜ್ಞಾನಪಾದೋದಕ ಇದೆ. ಅದು ಅಲ್ಲದೆ ನಮ್ಮ ಸಿದ್ದರಾಮೇಶ್ವರ ಒಬ್ಬ ಯೋಗಿಗಳ, ಶಿವಯೋಗಿಯವರು, ಮಹಾನ್ ಶಿವಯೋಗಿಗಳು, ಆ ಶಿವಯೋಗಿಗಳು ಹೇಳ್ತಿದ್ದಾರೆ, ಒಂದು ಆಜ್ಞೆ ಮಾಡ್ತಾ ಇದ್ದಾರೆ, ಪಾದೋದಕವೇ ಪ್ರತ್ಯಕ್ಷ ಪರಬ್ರಹ್ಮ ಅಂತ ತಿಳಿದುಕೊಳ್ಬೇಕಾಗ್ತಾ ಇದೆ. ಹೀಗಾಗಿ ಆ ಪಾದೋದಕವನ್ನ ನಾವು ಯಾವಾಗಲೂ ಆ ಭಾವನೆಯಲ್ಲಿಯೇ ನಾವು ಪರಿಗಣಿಸಬೇಕು. ನಂತರ ಬರೋದು ವಿಭೂತಿ ಧಾರಣೆ. ವಿಭೂತಿ ಧಾರಣೆ ಅಂದಾಗ ಆ ಭಸ್ಮ ಅಂತಾನೆ ಅಥವಾ ವಿಭೂತಿಯನ್ನಿ, ನಿಮಗೆ ಸಮಯ ಇದ್ರೆ ಅದು ಬಹಳ ವಿಸ್ತೀರ್ಣವಾಗಿದೆ. ಈ ಎಲ್ಲೆಲ್ಲಿ ಹಚ್ಕೋಬೇಕು ಏನು ಅಂತ ಅಷ್ಟೊಂದು ಸಮಯ ನಮ್ಮಲ್ಲಿ ಇರುತ್ತಂದ್ರೆ ನೋಡಿ, 37 ಸ್ಥಳ ಹೇಳ್ತಾರೆ, 16 ಸ್ಥಳ ಹೇಳ್ತಾರೆ, 8 ಸ್ಥಳ ಹೇಳ್ತಾರೆ, 5 ಸ್ಥಳ ಹೇಳ್ತಾರೆ, 44, 48 ಹೀಗೆಲ್ಲ ಹೇಳ್ತಾರೆ. ಏಕೆಂದ್ರೆ ಅಲ್ಲಲ್ಲಿರುವ ಚಕ್ರಗಳನ್ನ, ಅಲ್ಲಲ್ಲಿರುವ ಒಂದು ಶಕ್ತಿ ಕೇಂದ್ರಗಳನ್ನ ಉದ್ದೀಪನ ಮಾಡೋದಿದೆ. ಸಾಮಾನ್ಯವಾಗಿ ಒಂದು 5 ನಾವು ಹಚ್ಕೊಳ್ಬಹುದು. ಆದ್ರೆ ಏನು, ಲಲಾಟಕ್ಕಂತೂ ಹಚ್ಕೊಳ್ಬೇಕು, ಆಜ್ಞಾ ಚಕ್ರವಿರುವ ಹಣೆಗಂತೂ ಹಚ್ಕೊಳ್ಳೇಬೇಕು, 2 ಭುಜಗಳಿಗೆ ನಾವು ಹಚ್ಚಿಕೊಳ್ಳಬಹುದು. ಎದೆಯಲ್ಲಿ ಅನಾಹತ ಚಕ್ರ ಇರೋದ್ರಿಂದ ಎದೆಗೆ ಹಚ್ಕೊಳ್ಬೇಕು, ಮಣಿಪೂರಕ ಚಕ್ರ ಇರುವ ನಾಭಿಗೆ ಹಚ್ಚಿಕೊಳ್ಳಬೇಕು. ಹಾಗೇನೆ ಹಿಂದೆ ಬೆನ್ನಿಗೆ ಈ ಒಂದು ಸ್ವಾಧಿಷ್ಠಾನ ಚಕ್ರ ಇರಬಹುದು, ಆಧಾರ ಚಕ್ರ ಇರಬೇಕು. ಕೆಲವರು ಬೆನ್ನಿಗೂ ಹಚ್ಕೊಳ್ತಾರೆ, ಚಕ್ರಗಳಿರುವ ಸ್ಥಾನದಲ್ಲಿ ಹಚ್ಕೊಳ್ತಾರೆ, ಕೆಲವರು ಕಂಠಕ್ಕೆ ಹಚ್ಕೊಳ್ತಾರೆ, ಇಲ್ಲಿ ವಿಶುದ್ಧಿ ಚಕ್ರವಿರುವಲ್ಲಿ, ಹೀಗೆ ಇದನ್ನ ಹಚ್ಕೊಳ್ತಾರೆ ಭಸ್ಮಧಾರಣೆ ಅಂತ. ಅದು ಏನಂದ್ರೆ ಬಲಗೈಯದ ಮಧ್ಯದ 3 ಬೆರಳುಗಳಿಗೆ ಮೊದಲು ಏನ್ ಮಾಡ್ಬೇಕು, ಚೆನ್ನಾಗಿ ಭಸ್ಮವನ್ನ ಲೇಪಿಸಿಕೊಂಡು ಹಣೆಗೆ ಈ ದಂಡೆಯಿಂದ, ಈ ಕೆಲವ್ರು ಏನ್ ಮಾಡ್ತಾರೆ ನಡು ಅಷ್ಟೇ ಹಚ್ಕೊಳ್ತಾರೆ, ಹಾಗಲ್ಲ, ಇಲ್ಲಿಂದ ಈ ಇದನ್ನ ಹಿಡ್ಕೊಂಡು ಇಲ್ಲಿಂದ ತನಕ ಪೂರ್ತಿಯಾಗಿ ಹಚ್ಚಿಕೊಂಡು, ಅಲ್ಲಿ ಒಂದು ಆಜ್ಞಾ ಚಕ್ರದ ಒಂದು ಸ್ಥಾನವಿರುವ, ಹುಬ್ಬುಗಳ ನಡುವೆ ಇರುವ ಅಲ್ಲಿ ಒಂದು ವಿಭೂತಿಯ ಒಂದು ಬಿಂದುವನ್ನ ಅಲ್ಲಿ ಇಡಬೇಕು. ಅಂದ್ರೆ ಆಜ್ಞಾ ಚಕ್ರ ಇರೋವನ್ನ ಅಲ್ಲೊಂದು ಉದ್ದೀಪನ ಮಾಡೋಕೆ. ಹೀಗೆ ಎಲ್ಲಿ ಹಚ್ಕೋಬೇಕು ಅದು ನಿಮಗೆ ನಿರ್ಧಾರ. ಅಂದ್ರೆ ಕಂಠ, ನಿಮಗೆ ಟೈಮ್ ಇರ್ಬೇಕು ಅದಕ್ಕೆ. ಹೃದಯ, ನಾಭಿ, ಹೆಣ್ಣು ಮಕ್ಕಳು ಏನ್ ಮಾಡ್ಬೇಕು, ಅದು ಏಕಾಂಗತನದಲ್ಲಿ ಅವ್ರು ಮಾಡೋದಾದ್ರೆ ಈ ಹೃದಯಕ್ಕೆ ಅಲ್ಲಿ ಎಲ್ಲ ಹಚ್ಕೊಳ್ಬಹುದು. ಸಾಮೂಹಿಕ ಪೂಜೆಯಲ್ಲಿ ಅದೆಲ್ಲ ಬರೋಲ್ಲ. ಏಕಾಂಗದಲ್ಲಿ ನೀವೆಲ್ಲಿ ಏಕಾಂಗದಲ್ಲಿ ಕುಳಿತುಕೊಂಡು ಮಾಡ್ತಿರ್ತೀರಲ್ಲ, ಅವಾಗ ಎದೆಗೆ ನಿಮ್ಗೆ ಎಲ್ಲಿ ಬೇಕು ಆ ಚಕ್ರಗಳು ಎಲ್ಲಿವೆ ಅಲ್ಲಿ ಹಚ್ಕೊಳ್ಬಹುದು. ಅದಕ್ಕೆ ಈ ಲಿಂಗ ಪೂಜೆ ಮಾಡುವಾಗ ಅಥವಾ ಈ ವಿಭೂತಿಯನ್ನ ಧರಿಸುವಾಗ ಈ ವಚನವನ್ನ ಹೇಳ್ಬೇಕಾಗ್ತಾ ಇದೆ. ಅದಕ್ಕೆ ಯಾರಾದ್ರೂ ಈ ವಚನವನ್ನ ದಯವಿಟ್ಟು ಹೇಳಿ ನೋಡಿ, ಅನ್ನಿ ನೋಡೋಣ. ಹೇಳ್ಬಿಡಿ, ಬೇರೆ ಅವಕಾಶ ಕೊಡ್ರಿ. ಯಾರು ಹಾಡ್ತಾ ಇದ್ರಿ, ಹಾಡಿ ಅಮ್ಮ. ಆಯ್ತ್ರಿಪ್ಪ. ಶರಣಾರ್ಥಿಗಳು. ವಚನ ಚನ್ನಬಸವಣ್ಣ ಅವ್ರ ವಚನ, ಅದು ಕೂಡ ವಿಭೂತಿ ಮೇಲೆ. ಅಪ್ಪರು ಬಹಳ ಚಂದ ಇದನ್ನ ಹೇಳ್ತಾರ. ಅಯ್ಯ ಎನಗೆ ವಿಭೂತಿಯೇ ಕುಲದೈವ, ಅಯ್ಯ ಎನಗೆ ವಿಭೂತಿಯೇ ಮನೆ ದೈವ, ಅಯ್ಯ ಎನಗೆ ವಿಭೂತಿಯೇ ಕುಲದೈವ, ಅಯ್ಯ ಎನಗೆ ವಿಭೂತಿಯೇ ಮನೆ ದೈವ, ಅಯ್ಯ ಎನಗೆ ವಿಭೂತಿಯೇ ಸರ್ವ ಕಾರಣ, ಅಯ್ಯ ಎನಗೆ ವಿಭೂತಿಯೇ ಸರ್ವ ಸಿದ್ಧಿ, ಅಯ್ಯ ಎನಗೆ ವಿಭೂತಿಯೇ
ಸರ್ವಸಿದ್ಧಿ ಅಯ್ಯ ಎನಗೆ ವಿಭೂತಿಯೇ ಸರ್ವವಶ ಅಯ್ಯ ಎನಗೆ ವಿಭೂತಿಯೇ ಸರ್ವವಶ ಅಯ್ಯ ಕೂಡಲ ಚನ್ನ ಸಂಗಮ ದೇವಾ ಅಯ್ಯ ಕೂಡಲ ಚನ್ನ ಸಂಗಮ ದೇವಾ ಶ್ರೀ ಮಹಾವಿಭೂತಿ ಎಂಬ ಪರಂಜ್ಯೋತಿ ನೀವಾದಿರಾಗಿ ಎನಗೆ ವಿಭೂತಿಯೇ ಸರ್ವ ಸಾಧನ ಅಯ್ಯ ಕೂಡಲ ಚನ್ನ ಸಂಗಮ ದೇವಾ ಶ್ರೀ ಮಹಾವಿಭೂತಿ ಎಂಬ ಪರಂಜ್ಯೋತಿ ನೀವಾದಿರಾಗಿ ಎನಗೆ ವಿಭೂತಿಯೇ ಸರ್ವ ಸಾಧನ ಎನಗೆ ವಿಭೂತಿಯೇ ಸರ್ವ ಸಾಧನ ಶರಣು ಶರಣಾರ್ಥಿಗಳು. ಶರಣಾರ್ಥಿ ಅಕ್ಕ. ಅದಕ್ಕೆ ಈಗ ಕೆಲವೊಬ್ರು ಕುಲದೈವ ಅಂತ ಕೇಳ್ತಾರೆ, ಮನೆ ದೈವ ಅಂತ ಕೇಳಿದಾಗ ನಾವು ಲಿಂಗವಂತರು ನಮ್ಮ ಮನೆ ದೈವ ನಮ್ಮ ಕುಲದೈವ ಅಲ್ಲಿ ಆ ಊರಲ್ಲಿ ಇದ್ದಾನೆ ಈ ಊರಲ್ಲಿ ಅದಾನೆ ಅಲ್ಲ. ನಮ್ಮ ಮನೆ ದೈವ ನಮ್ಮ ಕುಲದೈವ ನಮ್ಮ ಸರ್ವಕಾರಣ ನಮ್ಮ ಸರ್ವಸಿದ್ಧಿ ನಮಗೆ ಅವಶ್ಯವಾಗಿ ಬೇಕಾಗಿರೋದು ಅದು ಏನೆಂದರೆ ವಿಭೂತಿ ವಿಭೂತಿ ವಿಭೂತಿ. ಏಕೆಂದ್ರೆ ಮಹಾವಿಭೂತಿ ಎಂಬ ಪರಂಜ್ಯೋತಿ ನೀವಾದಿರಾಗಿ ನನಗೆ ವಿಭೂತಿಯೇ ಸರ್ವಸಾಧನ. ನಿಮಗೇನಾದರೂ ಗುರುದೇವರು ಬಸವೇಶ್ವರರು ಬಸವಣ್ಣನವರು ನಮ್ಮ ತಂದೆಯವರು ನಿಮಗೇನಾದರೂ ಅವರ ಸ್ವರೂಪ ಬೇಕಾಗಿತ್ತು ಅಂದರೆ ಅವರ ಕಾರುಣ್ಯ ಅವರ ಆಶೀರ್ವಾದ ಅವರು ನಮ್ಮ ದೇಹದಲ್ಲಿ ಪ್ರವೇಶಿಸಬೇಕು ಅಂತ ಭಾವನೆಯಲ್ಲಿ ಇರೋದಾದ್ರೆ ಮಹಾವಿಭೂತಿ ಎಂಬ ಪರಂಜ್ಯೋತಿ ಅವರಾಗಿದ್ದಾರೆ. ಹೀಗಾಗಿ ಹೇಗೆ ಅವರು ಯಾವ ರೂಪದಲ್ಲಿದ್ದಾರೆ? ವಿಭೂತಿಯ ರೂಪದಲ್ಲಿದ್ದಾರೆ. ಹೀಗಾಗಿ ಮಹಾವಿಭೂತಿ ಎಂಬ ಪರಂಜ್ಯೋತಿ ನೀವಾದಿರಾಗಿ ಬಸವಣ್ಣನವರಿಗೆ ಅವ್ರು ಹೇಳ್ತಿದ್ದಾರೆ, ಚೆನ್ನಬಸವಣ್ಣನವರು ನನಗೆ ವಿಭೂತಿಯೇ ಸರ್ವಸಾಧನ. ಹೀಗಾಗಿ ಬಸವಣ್ಣನವರು ನಮ್ಮ ಗುರುದೇವರಾಗಿದ್ದರಿಂದ ಅವರು ಮಹಾವಿಭೂತಿ ಎಂಬ ಪರಂಜ್ಯೋತಿಯಾಗಿದ್ದಾರೆ. ಹೀಗಾಗಿ ವಿಭೂತಿ ಇಲ್ಲದ ಹಾಳು ಹಣೆಯನ್ನ ನಾವು ಇಟ್ಕೊಂಡು ತಿರುಗಬಾರದು. ಯಾವಾಗಲೂ ನಮ್ಮ ಲಲಾಟದ ಮೇಲೆ ವಿಭೂತಿ ಇರಬೇಕು. ಅದು ಅಲ್ಲದೆ ಈಗಾಗಲೇ ಈ ಕಡೆ ಚಿತ್ರ ನೀವು ನೋಡಿದರೆ ಈ ಕಡೆ ಚಿತ್ರ ಇಲ್ಲಿ ನೋಡಿ, ಈಗಾಗಲೇ ಸೈಂಟಿಫಿಕಲಿ ಇಟ್ ಈಸ್ ಪ್ರೂವ್ಡ್ ದಟ್ ವೆನ್ ಯು ಪುಟ್ ಇದು ಭಸ್ಮವನ್ನ ಹಣೆಯ ಮೇಲೆ ಹಾಕಿಕೊಂಡ ನಂತರ ಇಲ್ಲಿರುವ ಒಂದು ಆಜ್ಞಾಚಕ್ರದಲ್ಲಿರುವಂತಹ ಆ ಮಹಾಲಿಂಗದ ಪ್ರಖರ ಬೆಳಕು ಅದರ ಒಂದು ಶಕ್ತಿ ಹೇಗೆ ಅಂದ್ರೆ ಇಡೀ ದೇಹವೆಲ್ಲ ವ್ಯಾಪರಿಸ್ತಾ ಇದೆ. ಡಿವೈನ್ ಎನರ್ಜಿ ಸ್ಪ್ರೆಡ್ಸ್ ಎವ್ರಿವೇರ್ ಅಂತ. ಇದು ನಮ್ಮ ಧರ್ಮದಿಂದ ಬಂದಿಲ್ಲ. ಇದನ್ನ ಈ ವಿಭೂತಿಯ ಮಹಿಮೆಯನ್ನ ವೆಸ್ಟರ್ನರ್ಸ್ ಕಂಡಿಡಿದು ಇದು ನೆಟ್ ನಲ್ಲಿ ಈ ಚಿತ್ರ ಇದೆ. ಡಿವೈನ್ ಎನರ್ಜಿ ಎಲ್ಲಿರುತ್ತೆ? ಆಜ್ಞಾಚಕ್ರದಲ್ಲಿರುವ ಮಹಾಲಿಂಗದಲ್ಲಿರುವಂತ ಅದು ಏನ್ ಬರೀತಿದ್ದಾರೆ ನೋಡಿ ಇಲ್ಲಿ, ಸ್ಟ್ರಾಂಗ್ ಡಿವೈನ್ ಎನರ್ಜಿ ಅಂತ. ಹೋಲಿ ಆಶ್ ವಿಭೂತಿ ಅಪ್ಲೈಡ್ ಟು ಫೋರ್ ಹೆಡ್. ಹಾಗೇನೆ ಇಲ್ಲೊಂದು ಸೆಂಟೆನ್ಸ್ ಇದೆ, ನೆಗೆಟಿವ್ ಎನರ್ಜಿ ಬೀಯಿಂಗ್ ಡಿಸ್ಪೆಲ್ಡ್ ಅಂತ. ನೀವು ನಂಬಿ ಅಥವಾ ಬಿಡಿ. ಈಗ ಮಗುವಿಗೆ ಎದ್ದ ತಕ್ಷಣ ನಿಮ್ಮ ಮನೆಯಲ್ಲಿ ಮಗು ಅಷ್ಟೇ ಅಲ್ಲ ಯಾರೇ ಇರ್ಲಿ, ಎದ್ದ ತಕ್ಷಣ ಏನ್ ಮಾಡಿ ಅವರು ಇನ್ನು ಸ್ನಾನ ಮಾಡಿಲ್ಲ ಅಂತ ನಡೆಯುತ್ತೆ, ಸ್ನಾನನೂ ಬೇಕಾಗಿಲ್ಲ. ಎದ್ದ ತಕ್ಷಣ ಅವರ ನಿತ್ಯ ಕ್ರಿಯೆಗಳು ಮುಗಿದ ನಂತರ ಮೊಟ್ಟ ಮೊದಲು ಮುಖಮಾರ್ಜನ ಮಾಡಿದ ನಂತರ ಮುಖ ತೆಗೆದುಕೊಂಡ ನಂತರ ಹಣೆಗೆ ಹಚ್ಚಿಕೊಳ್ಳಬೇಕಾದದ್ದು ವಿಭೂತಿನೇ. ಮತ್ತೆ ಸ್ನಾನ ಮಾಡೋದು, ಮತ್ತೆ ಲಿಂಗ ಪೂಜೆ ಸಮಯದಲ್ಲಿ ಹಚ್ಚಿಕೊಳ್ಳೋದೆ ವಿಭೂತಿ ವಿಭೂತಿ ವಿಭೂತಿ. ಏಕೆಂದ್ರೆ ಶ್ರೀ ಮಹಾವಿಭೂತಿ ಎಂಬ ಪರಂಜ್ಯೋತಿ ಆದವರು ನಮ್ಮ ಗುರುದೇವರು ನಮ್ಮ ಬಸವಣ್ಣನವರು. ಆ ಒಂದು ಆಜ್ಞೆಯನ್ನು ನಮಗೆ ಚೆನ್ನಬಸವಣ್ಣನವರು ಕೊಟ್ಟಿದ್ದಾರೆ. ಹೀಗಾಗಿ ನನಗೆ ವಿಭೂತಿಯೇ ಸರ್ವಸಾಧನ, ವಿಭೂತಿಯೇ ಸರ್ವಸಾಧನ, ವಿಭೂತಿಯೇ ಸರ್ವಸಾಧನ. ವಿಭೂತಿ ಇಲ್ಲದೆ ಏನೂ ಇಲ್ಲ. ಈಗ ನೋಡಿ, ನಮ್ಮ ಎದೆ ಮೇಲೆ ಕರಸ್ಥಲದಲ್ಲಿರುವ ಲಿಂಗ ಒಂದು ಎದೆ ಮೇಲಿದೆ, ಅದನ್ನ ತಗೊಟ್ಕೊಂಡು ಬಂದ್ವಿ. ಉದಕದ ಬಗ್ಗೆ ಮಾತಾಡಿದ್ವಿ. ಆ ಉದಕ ಅಲ್ಲ ಅದು, ಆ ಉದಕ ಗುರುಪಾದೋದಕ, ಧ್ಯಾನಪಾದೋದಕ, ಕ್ರಿಯಾಪಾದೋದಕ, ಅದೊಂದು ಬ್ರಹ್ಮ ಸ್ವರೂಪಿ ಅಂತ ನಮ್ಮ ಸಿದ್ದರಾಮೇಶ್ವರರು ಹೇಳಿದರೆ, ಇಲ್ಲಿ ವಿಭೂತಿಯ ಒಬ್ಬ ಸ್ವರೂಪಿ ಯಾರಂದ್ರೆ ನಮ್ಮ ಗುರುದೇವರಾದ ಬಸವಣ್ಣನವರು. ಹೀಗಾಗಿ ವಿಭೂತಿ ಹೀಗೆ ನೀವು ಧರಿಸುವಾಗ ನಮ್ಮ ಗುರುದೇವರಾದ ಬಸವೇಶ್ವರರ ಒಂದು ಆಹ್ವಾನ ಮಾಡಿಕೊಂಡು ನಮಗೆಲ್ಲ ಈ ಶಿವಾನುಭವವನ್ನು ಕರುಷಿದ ಗುರು ತಂದೆಯವರನ್ನ ನೆನೆಸಿಕೊಂಡು ವಿಭೂತಿ ಹೀಗೆ ಹಣೆಯ ಮೇಲೆ ನಾವು ಧರಿಸುವಾಗ ಗುರುದೇವರ ನೆನಪಾಗಬೇಕು. ಕಣ್ಣು ಮುಚ್ಚಿಕೊಂಡು ಆ ವಿಭೂತಿಯನ್ನು ಹಿಂಗೆ ಧರಿಸುವಾಗ ನಿಧಾನವಾಗಿ ಇಲ್ಲಿಂದ ಇಲ್ಲಿ ಹೀಗೆ ಧರಿಸುವಾಗ ಏನ್ ಮಾಡ್ಬೇಕು? ನಮ್ಮ ಗುರುದೇವರ ನೆನಪಾಗಬೇಕು.
ಏಕೆಂದ್ರೆ ಶ್ರೀ ಮಹಾವಿಭೂತಿ ಎಂಬ ಪರಂಜ್ಯೋತಿ ಸ್ವರೂಪಿಯಾಗಿದ್ದಾರೆ ನಮ್ಮ ಬಸವಣ್ಣನವರು. ಹೀಗಾಗಿ ವಿಭೂತಿ ಧಾರಣೆಯಲ್ಲಿ ನಮ್ಮ ಗುರುದೇವರು ನೆನಪಾಗಬೇಕು. ಅವರ ಸ್ಮರಣೆಯಲ್ಲಿಯೇ ಆ ವಿಭೂತಿಯನ್ನ ಹಣೆಯ ಮೇಲೆ ನಾವು ಧರಿಸಿಕೊಳ್ಳಬೇಕು. ಅದು ಅಲ್ಲದೆ ಈ ಆಜ್ಞಾ ಚಕ್ರದಲ್ಲಿರುವ ಮಹಾಲಿಂಗದ ಒಂದು ಕುರುಹಾಗಿ ಆ ಎರಡು ಹುಬ್ಬಗಳ ನಡುವೆ ಒಂದು ಬಿಂದುವನ್ನ, ವಿಭೂತಿಯ ಬಿಂದುವನ್ನು ಇಟ್ಟಾಗ ಅಲ್ಲಿ ಬಸವೇಶ್ವರ ನಮ್ಮ ಗುರುದೇವರ ಒಂದು ಸಾಕಾರತೆಯೂ ಆಗ್ತಾ ಇದೆ, ಮಹಾಲಿಂಗದ ದರ್ಶನವೂ ಆಗ್ತಾ ಇರೋದ್ರಿಂದ ಒಂದು ಅಪಾರವಾದ ಡಿವೈನ್ ಎನರ್ಜಿ, ದೈವಿ ಶಕ್ತಿ ಅಲ್ಲಿ ಬಿಡುಗಡೆ ಆಗ್ತಾ ಇದೆ ಬಂಧುಗಳೇ. ವಿಭೂತಿಯನ್ನ ಸಾಮಾನ್ಯವಾಗಿ ತೆಗೆದುಕೊಳ್ಬೇಡಿ. ದಯವಿಟ್ಟು ಏನ್ ಮಾಡಿ, ಯಾವೇ ರೋಗಿಗಳಿರ್ಲಿ, ಮನೆಯಲ್ಲಿ ಒಬ್ರು ಲಕ್ವಾ ಹೊಡೆದವ್ರು ಇರ್ಲಿ, ಅಥವಾ BP ಹೆಚ್ಚಿರೋರು ಇರ್ಲಿ, ಶುಗರ್ ಪೇಷಂಟ್ಸ್ ಇರ್ಲಿ, ಇದು ಜ್ವರ ಬಂದು ಈ ಡೆಂಗ್ಯೂ ಫೀವರು, ಏನು ಇದು ಏನೇನೋ ಬರ್ತಾ ಇವಾಗ ಟೈಫಾಯ್ಡ್ ಫೀವರ್ ಅಂತ ಬರ್ತಾ ಇದೆ. ಕೆಲವೊಬ್ಬರಿಗೆ ಅದು ಸಂದು ನೋವಿನ ಒಂದು ಅದೆಲ್ಲ ನೋವು ಬರ್ತಾ ಇದೆ. ಹೀಗೆ ಅನೇಕ ಜ್ವರ ಗಿರ ಬಂದು ಮನೆಯಲ್ಲಿ ಮಲ್ಕೊಂಡಿರ್ತಾರೆ. ಅವ್ರಿಗೆ ಮಾತ್ರೆ ಗೀತ್ರೆ ನೀವೇನ್ ಟ್ರೀಟ್ಮೆಂಟ್ ಕೊಡೋದು ಕೊಡಿ, ಆದ್ರೆ ಏನ್ ಮಾಡಿ 3 ಹೊತ್ತು ಯಾವಾಗ ಅವ್ರ ಮುಖ ತೊಳಿತಾರಲ್ಲ, ಎದ್ದ ತಕ್ಷಣ ಅವ್ರು ಯಾವಾಗ ಎಚ್ಚರಿರ್ತಾರಲ್ಲ, ಅವರ ಹಣೆ ಮೇಲೆ ವಿಭೂತಿ ಇದೆಯಲ್ಲ ನೋಡ್ಬೇಕು. ಅವ್ರಿಗೆ ಹಚ್ಕೊಳಕ್ ಆಗದಿದ್ರೆ ಅವ್ರ ಪಾಪ ಬೆಡ್ ಮೇಲೆ ಇದ್ರೆ ನೀವೇನ್ ಮಾಡಿ, ನೀವು ಅವರ ಬಂಧುಗಳಾಗಿ ನೀವೇ ಹೋಗಿ ಅವರ ಹಣೆಯ ಮೇಲೆ ಹೀಗೆ ವಿಭೂತಿಯನ್ನ ಧರಿಸಿ ಬಸವ ದೇವರನ್ನ ನೆನಪಿಸಿಕೊಂಡು, ತಂದೆ ಪಾಪ ಇವರನ್ನ ಬೇಗ ಗುಣಮುಖ ಮಾಡಿ ಅಂತ ಹೇಳಿ ಆ ಮಹಾಲಿಂಗಕ್ಕೆ ಪೂಜೆಯ ರೂಪದಲ್ಲಿ ಒಂದು ಬಿಂದುವನ್ನ 2 ಹುಬ್ಬಗಳ ನಡುವೆ ಇಟ್ಟಾಗ ಆ ರೋಗಿಯ ರೋಗಕ್ಕೆ ಎಷ್ಟೋ ಶಮನವಾಗ್ತಾ ಇದೆ. ಇವೆಲ್ಲ ನೀವು ನಂಬಿಕೆಯನ್ನಿಟ್ಟು ಮಾಡ್ಬೇಕಾಗ್ತಾ ಇದೆ. ಅದೇ ಶಿವಯೋಗ ಇದೆ. ಇದೇನಾಗಿದೆ ಅಂದ್ರೆ ಶಿವಯೋಗ ಅಂದ ತಕ್ಷಣ ಬೇಗ ನೀರ್ ಹಾಕಿ ಅದಕ್ಕೊಂದು ವಿಭೂತಿ ಹಚ್ಚಿ ಹೀಗೆ ಬಡ್ಕೊಂಡು ಆದಿಲ್ಲ. ಅದರಲ್ಲಿ ಒಳಗಿರುವ ಸೈನ್ಸ್ ಅರ್ಥ ಮಾಡ್ಕೊಳ್ಬೇಕು. ವಿಭೂತಿ ಎಂದರೆ ಏನು, ಯಾಕೆ ಅದನ್ನು ಹೇಳಿದ್ರು, ಈ ವಚನಗಳು ಸಾಕ್ಷಿ ಇವೆ ನಮಗೆ. ಮಹಾವಿಭೂತಿ ಎಂಬ ಪರಂಜ್ಯೋತಿ ನೀವಾದಿರಾಗಿ ಅಂತ ಯಾರು ಹೇಳ್ತಿದ್ದಾರೆ? ಚನ್ನಬಸವಣ್ಣವ್ರು ಹೇಳುವಾಗ ಇನ್ನಾರು ನಮಗೆ ಹೇಳಬೇಕು. ಹೀಗಾಗಿ ಇದು ವಿಭೂತಿ ಎಲ್ಲಿ ಧರಿಸಬೇಕು, ಏನು ಧರಿಸಬೇಕು, ಎಲ್ಲೆಲ್ಲೂ ಅದನ್ನ ಹಚ್ಕೊಳ್ಬೇಕು, ಅನೇಕ ಸ್ಥಳಗಳಿವೆ. ಅದನ್ನ ನೀವು ನೋಡ್ಕೋಬಹುದು. 32, 16, 8, 5 ಅದು ನೀವು ಅನೇಕ ಪುಸ್ತಕಗಳಲ್ಲಿ ಬರ್ತಾ ಇದೆ. ಅದಕ್ಕೆ ಸಮಯ ಬೇಕು. ನಾನೇನ್ ಮಾಡ್ತಿದ್ದೀನಿ ಅಂದ್ರೆ ಹಣೆಗೆ ಹಚ್ಕೊಳ್ತೀನಿ, 2 ಇದಕ್ಕೆ ಭುಜಕ್ಕೆ ಹಚ್ಕೊಳ್ತೀನಿ, ಎದೆಗೆ ಹಚ್ಕೊಳ್ತೀನಿ, ನಾಭಿಗೆ ಹಚ್ಕೊಳ್ತೀನಿ, ಹಿಂದೆ ಸ್ವಲ್ಪ ಅಲ್ಲಿರುವ ಚಕ್ರಗಳಿಗೆ ಹಚ್ತೀನಿ. ನೀವು ನೋಡಿ ನಿಮ್ಗೆ ಹೇಗೆ ಅನುಕೂಲ ಆಗುತ್ತೆ. ಇಲ್ಲಿ ಕೆಲವು ಕಂಠಕ್ಕೂ ಹಚ್ಕೊಳ್ಬಹುದು. ಅಂದ್ರೆ ಚಕ್ರಗಳಿರೋ ಸ್ಥಾನದಲ್ಲಿ ನೀವು ಹಚ್ಕೊಂಡು ಅವನು ಉದ್ದೀಪನ ಮಾಡೋ ತರ ಅಲ್ಲಿರುವ ಲಿಂಗಗಳನ್ನು ಪೂಜೆಯ ರೂಪದಲ್ಲಿ ಮಾಡ್ತಾ ಇರೋದ್ರಿಂದ ಆಚಾರ ಲಿಂಗ ಇರ್ಲಿ, ಗುರುಲಿಂಗ ಇರ್ಲಿ, ಜಂಗಮ ಲಿಂಗ ಇರ್ಲಿ, ಅವನ್ನೆಲ್ಲ ನೆನೆಸಿಕೊಳ್ತಾ ಅಲ್ಲಿ ತಾವು ಧರಿಸಬಹುದು. ಇದು ವಿಭೂತಿ ಧಾರಣೆಯ ಬಗ್ಗೆ ಒಂದು ಇದು. ಮುಂದೆ 6ನೇದು, ನಾವು ಕ್ರಿಯಾದೀಕ್ಷೆಯಲ್ಲಿ ಮಾತನಾಡುತ್ತಿರ್ತೀವಿ ಅನ್ನೋದು ನೀವು ನೆನ್ಪಿಟ್ಕೊಳ್ಬೇಕು. ಕ್ರಿಯಾದೀಕ್ಷೆ ಇಷ್ಟಲಿಂಗಕ್ಕಾಗಿ ನಡೆಯುತ್ತಿರುವ 7 ಸ್ಟೆಪ್ಸ್ ನಲ್ಲಿ 5 ಮುಗಿಸಿ ಈಗ 6ನೇದು ಬಂದ್ವಿ. ಲಿಂಗಾಯತ 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 ಅಂತ ಅಂತಾರೆ. ನಮ್ಗೆ ಲಿಂಗವಂತ ಅಥವಾ ಲಿಂಗಾಯತ ಅಂತಾರೆ. ಏನಿದು ಲಿಂಗಾಯತ ಲಿಂಗಾಯತ ಅಂತಾರೆ? ಯಾವ ಧರ್ಮ ನಿಮ್ದು ಅಂದ್ರೆ ಲಿಂಗಾಯತ ಅಂತೀವಿ. ಲಿಂಗಾಯತ ಅಂದ್ರೆ ಏನಂದ್ರೆ ಇಲ್ಲಿ ಅಂಗ ಲಿಂಗದ ಸಂಗಮತ್ವ, ಸಮೀಕರಣ ಆಗ್ತಾ ಇದೆ, ಸಂಗಮವಾಗ್ತಾ ಇದೆ. ಬೇರ್ಪಡಿಸಲಾಗದಷ್ಟು ಸಂಗಮ ಆಗ್ತಾ ಇದೆ. ಅದು ಬೇರೆ ಅಲ್ಲ, ಇದು ಬೇರೆ ಅಲ್ಲ. ಅಂಗ ಲಿಂಗ ಎಲ್ಲವೂ ಸಮೀಕರಣ, ಸಂಗಮತ್ವ ಆಗ್ತಾ ಇದೆ. ಹೇಗೆ? ಅದು ಈ ಕಡೆಗಿನ ಹಾಗೆ. ಆಗ್ಲೇ ಹೇಳಿದಾಗೆ ನಿಮಗೆ ನಾವು ಮೊದಲ ಒಂದು ವಿಕಸನ ಚಕ್ರದಲ್ಲಿ ನಿಮಗೆ ಹೇಳಿದ್ವಿ. ಮೊದಲ ವಿಕಸನ ಚಕ್ರವನ್ನ ನೀವು ನೆನಪಿಸಿಕೊಳ್ಳೋದಾದ್ರೆ ಪಶ್ಚಿಮ ಚಕ್ರದಲ್ಲಿ ಯಾವ ಲಿಂಗವಿದೆ? ನಿರಂಜನ ಲಿಂಗ. ನಿರಂಜನ ಲಿಂಗ. ವೆರಿ ಗುಡ್. ಶಿಖಾ ಚಕ್ರದಲ್ಲಿ ಯಾವ ಲಿಂಗವಿದೆ? ನಿಶೂನ್ಯ ಲಿಂಗ. ಬ್ರಹ್ಮ ಚಕ್ರದಲ್ಲಿ ಯಾವ ಲಿಂಗವಿದೆ? ನಿಷ್ಕಲ ಲಿಂಗ. ಅದಕ್ಕೆ ಈಗ ನೋಡಿ, ಬ್ರಹ್ಮಚಕ್ರದಲ್ಲಿರುವ ನಿಷ್ಕಲ ಲಿಂಗವೇ ಇಷ್ಟಲಿಂಗ ಅಂತ ನಿಮಗೆ ಗೊತ್ತಿದೆ. ಶಿಖಾಚಕ್ರದಲ್ಲಿರುವ ಪ್ರಾಣಲಿಂಗ ಇದೆಯಲ್ಲ, ಆ ನಿಶೂನ್ಯ ಲಿಂಗವೇ ಪ್ರಾಣಲಿಂಗವಿಂತ ಗೊತ್ತಿದೆ. ಪಶ್ಚಿಮ ಚಕ್ರದಲ್ಲಿರುವ ನಿರಂಜನ ಲಿಂಗವೇ ಭಾವಲಿಂಗ ಅಂತ ಗೊತ್ತಿದೆ. ಅವುಗಳಿಗೆ ನಮ್ಮ ಶರಣರು ಅಂಗಗಳನ್ನ ಕೊಟ್ರು. ಈ ಲಿಂಗಗಳಿಗೆ ಯಾವುದು? ಭಾವಲಿಂಗಕ್ಕೆ ಯೋಗಲಿಂಗ, ಪ್ರಾಣಲಿಂಗಕ್ಕೆ ಭೋಗಾಂಗ, ಇಷ್ಟಲಿಂಗಕ್ಕೆ ತ್ಯಾಗಾಂಗ. ಇದೇ ಅಂಗಲಿಂಗ, ಇದೇ ಅಂಗಲಿಂಗ. ಭಾವಲಿಂಗಕ್ಕೆ ಯೋಗಾಂಗ, ಪ್ರಾಣಲಿಂಗಕ್ಕೆ ಭೋಗಾಂಗ, ಇಷ್ಟಲಿಂಗಕ್ಕೆ ತ್ಯಾಗಾಂಗ. ಭಾವಲಿಂಗ ಅಂದ್ರೆ ಕಾರಣ ಶರೀರ, ಪ್ರಾಣಲಿಂಗ ಅಂದ್ರೆ ಸೂಕ್ಷ್ಮ ಶರೀರ, ಇಷ್ಟಲಿಂಗ ಅಂದ್ರೆ ಸ್ಥೂಲ ಶರೀರ. ಭಾವಲಿಂಗದಲ್ಲಿ ಶರಣ ಮತ್ತು ಐಕ್ಯ ಸ್ಥಳಗಳಿವೆ. ಪ್ರಾಣಲಿಂಗದಲ್ಲಿ ಪ್ರಸಾದಿ ಮತ್ತು ಪ್ರಾಣಲಿಂಗಿ ಶಟ ಸ್ಥಳಗಳಿವೆ. ಇಷ್ಟಲಿಂಗದಲ್ಲಿ ಭಕ್ತ ಮತ್ತು ಮಹೇಶ ಸ್ಥಳಗಳಿವೆ.
ಭಾವಲಿಂಗದಲ್ಲಿ ಪ್ರಸಾದಲಿಂಗ ಮಹಾಲಿಂಗ ಇದೆ, ಪ್ರಾಣಲಿಂಗದಲ್ಲಿ ಶಿವಲಿಂಗ ಜಂಗಮಲಿಂಗ ಇದೆ, ಇಷ್ಟಲಿಂಗದಲ್ಲಿ ಆಚಾರಲಿಂಗ ಗುರುಲಿಂಗ ಇದೆ. ಆಚಾರಲಿಂಗ ಯಾವ ಚಕ್ರ? ಬೇಗ ಬೇಗ. ಆಧಾರ ಚಕ್ರ. ಗುರುಲಿಂಗ? ಸ್ವಾಧಿಷ್ಠಾನ. ಶಿವಲಿಂಗ? ಮಣಿಪುರ. ಜಂಗಮಲಿಂಗ? ಪ್ರಸಾದಲಿಂಗ? ವಿಶುದ್ಧಿ. ಮಹಾಲಿಂಗ? ಆಜ್ಞಾ ಚಕ್ರ. ಅಲ್ಲಿ ಕೆಳಗಡೆ ಇದೆ ಪ್ರಸಾದಲಿಂಗ, ವಿಶುದ್ಧಿ ಚಕ್ರ ಮಹಾಲಿಂಗ, ಆಜ್ಞಾ ಚಕ್ರ ಶಿವಲಿಂಗ, ಮಣಿಪೂರಕ ಚಕ್ರ ಜಂಗಮಲಿಂಗ, ಅನಾಹತ ಚಕ್ರ ಆಚಾರಲಿಂಗ, ಆಧಾರ ಚಕ್ರ ಗುರುಲಿಂಗ, ಸ್ವಾಧಿಷ್ಠಾನ ಚಕ್ರ. ಅಲ್ಲಿರುವ ಶಕ್ತಿಗಳು ಈಗ ಇಷ್ಟಲಿಂಗ ಅಂದ ತಕ್ಷಣ ಕ್ರಿಯಾಶಕ್ತಿ, ಜ್ಞಾನಶಕ್ತಿ, ಪ್ರಾಣಲಿಂಗ ಅಂದ ತಕ್ಷಣ ಇಚ್ಛಾಶಕ್ತಿ, ಆದಿಶಕ್ತಿ, ಭಾವಲಿಂಗದಲ್ಲಿ ಪರಾಶಕ್ತಿ, ಚಿಶಕ್ತಿ. ಹಾಗೇನೆ ಸಮಯದ ಅಭಾವ ಇರೋದ್ರಿಂದ ನಾನು ನಿಮಗೆ ಕೇಳಲ್ಲ, ಇಲ್ಲಿ ಇದೆ ಏನಂದ್ರೆ ನಾವು ಆಚಾರ ಲಿಂಗದಲ್ಲಿ ಘ್ರಾಣ ಅಂದ್ರೆ ಮೂಗು ವಾಸನೆ, ಗುರುಲಿಂಗದಲ್ಲಿ ಅಲ್ಲಿ ಜೀವೆಯನ್ನು ಕೊಟ್ವಿ, ಇಲ್ಲಿ ನೇತ್ರ ತ್ವಕ್ಕು, ಶ್ರೋತ್ರ ಹೃದಯ ಅಂತ ಅದು ಆಗಿದೆ. ಇಲ್ಲಿ ವಾಸನೆ, ರಸ, ರೂಪ, ಸ್ಪರ್ಶ, ಶಬ್ದ, ತೃಪ್ತಿ ಇವೆಲ್ಲ ಸಕೀಲಗಳು. ಗಂಧ, ರುಚಿ, ರೂಪ, ಸ್ಪರ್ಶನ, ಸುಶಬ್ದ, ಪರಿಣಾಮ, ಗುದ, ಗುಹ್ಯ, ಪಾದ, ಪಾನಿ, ವಾಗೀಂದ್ರಿಯ. ಹಾಗೇನೆ ಪಂಚಮಹಾಭೂತಗಳಲ್ಲಿ ಪೃಥ್ವಿ, ಅಪ್ಪು, ಅಗ್ನಿ, ವಾಯು, ಆತ್ಮ, ಆಕಾಶ ಇದೆ ನೋಡಿ. ಹೀಗೆ ನೀವು ಈ ಎಲ್ಲಾ ಇಷ್ಟಲಿಂಗವನ್ನ ಪೂಜಿಸಿರುವಾಗ ತ್ಯಾಗಾಂಗದಲ್ಲಿರುವ ಬ್ರಹ್ಮಚಕ್ರದಲ್ಲಿರುವ ನಿಷ್ಕಲಲಿಂಗದ ಪೂಜೆಯೂ ಆಗ್ತಾ ಇದೆ. ಹಾಗೇನೆ ನೀವು ಪ್ರಾಣಲಿಂಗ ಭಾವಲಿಂಗದ ಪೂಜೆಗಳನ್ನು ಮಾಡ್ಕೊಳ್ತಾ ಇರುವಾಗ ಮ್ಯೂಟ್ ಮಾಡ್ಕೊಳ್ಳಿ ದಯವಿಟ್ಟು. ಹೀಗೆ ಇಷ್ಟಲಿಂಗ ಪ್ರಾಣಲಿಂಗ ಭಾವಲಿಂಗ ಪೂಜೆಗಳಾಗುವಾಗ ಏನಾಗ್ತಾ ಇದೆ ಅಂದ್ರೆ ನಿಮ್ಮ 3 ಅಂಗಗಳಾದ ಯೋಗಾಂಗ, ಭೋಗಾಂಗ, ತ್ಯಾಗಾಂಗ ಅಂದ್ರೆ ಕಾರಣ, ಸೂಕ್ಷ್ಮ, ಸ್ಥೂಲ ಈ ಅಂಗಗಳಲ್ಲಿ ಒಳಗೆ ಇರುವ ಆಚಾರಲಿಂಗ, ಗುರುಲಿಂಗ, ಶಿವಲಿಂಗ, ಜಂಗಮಲಿಂಗ, ಪ್ರಸಾದಲಿಂಗ, ಮಹಾಲಿಂಗ, ನಿಷ್ಕಲಲಿಂಗ, ನಿಶೂನ್ಯಲಿಂಗ, ನಿರಂಜನಲಿಂಗ, ಅದೇ ಇಷ್ಟಲಿಂಗ, ಪ್ರಾಣಲಿಂಗ, ಭಾವಲಿಂಗ ಅಂತ ಅನೇಕ ಲಿಂಗಗಳು, ಅನೇಕ ಅಂಗಗಳು ಇವೆಲ್ಲ ಸಂಗಮತ್ವ ಆಗ್ತಾ ಇದೆ. ಈ ಎಲ್ಲಾ ಲಿಂಗಗಳು, ಈ ಎಲ್ಲಾ ಅಂಗಗಳು ಒಂದು ಸಮೀಕರಣವಾಗ್ತಾ ಇವೆ, ಇವೆಲ್ಲ ಕೂಡಿಕೊಳ್ತಾ ಇವೆ. ಕೂಡಿಕೊಂಡಾಗ ಅಂಗಲಿಂಗದ ಸಂಗಮತ್ವ ಆದಾಗ ಲಿಂಗಾಯತವಾಗ್ತಾ ಇದೆ. ಯಾವ ಲಿಂಗಾಯತ? ನನ್ನ ಕರಸ್ಥಲದಲ್ಲಿರುವ ಲಿಂಗ ಈಗ ನನ್ನ ಇಡೀ ಸರ್ವವ್ಯಾಪಿಯಾಗಿ ನನ್ನಲ್ಲಿ ಅಂಗದಲ್ಲಿರುವ ಎಲ್ಲಾ ಲಿಂಗಗಳಿಗೆ ಆ ಇಷ್ಟಲಿಂಗದ ಒಂದು ಸ್ವರೂಪ, ಅದರ ಛಾಯೆ ಅದು ಎಲ್ಲಾ ಲಿಂಗಗಳಿಗೆ ಹಬ್ತಾ ಇದೆ. ಏಕೆಂದ್ರೆ ಇಷ್ಟಲಿಂಗವೇ ನಿಷ್ಕಲ ಲಿಂಗವಾಗಿದೆ. ಬ್ರಹ್ಮಚಕ್ರಕ್ಕೆ ಇಟ್ ಹ್ಯಾಸ್ ಗಾಟ್ ಡೈರೆಕ್ಟ್ ಕನೆಕ್ಷನ್. ಅದರಿಂದ ಇಷ್ಟಲಿಂಗ ಎಲ್ಲಿದೆ ಹೇಳಿ? ಬ್ರಹ್ಮಚಕ್ರ. ಬ್ರಹ್ಮಚಕ್ರದಿಂದ ನಿಮಗೆ ಶಿಖಾಚಕ್ರಕ್ಕೆ ಕನೆಕ್ಷನ್ ಇದೆ, ಶಿಖಾಚಕ್ರದಿಂದ ಪಶ್ಚಿಮ ಚಕ್ರಕ್ಕೆ ಕನೆಕ್ಷನ್ ಇವೆ. ಇವೆಲ್ಲ ತನ್ನಿಂತಾನೇ ಉದ್ದೀಪನ ಆಗ್ತಾ ಇವೆ. ಆದ್ರೆ ಅದು ಗೊತ್ತಿರಬೇಕು. ಪ್ರಾಣಲಿಂಗದ ಪೂಜೆ ಹೇಗೆ ಮಾಡೋದು, ಭಾವಲಿಂಗದ ಪೂಜೆ ಹೇಗೆ ಮಾಡೋದು ಅಲ್ಲ. ಇಷ್ಟಲಿಂಗ ಕರಸ್ಥಲದಲ್ಲಿ ಪೂಜೆ ನಡೆದಾಗ ಅದು ನೀವು ತಲ್ಲೀನರಾದಾಗ ನಿರೀಕ್ಷೆಯಲ್ಲಿ ತೊಡಗಿದಾಗ ಪ್ರಾಣಲಿಂಗ, ಭಾವಲಿಂಗ, ಆಚಾರಲಿಂಗ, ಗುರುಲಿಂಗ, ಶಿವಲಿಂಗ, ಜಂಗಮಲಿಂಗ, ಪ್ರಸಾದಲಿಂಗ, ಮಹಾಲಿಂಗ ಅನೇಕ ಲಿಂಗಗಳು. ಹಾಗೇನೆ ಅಂಗಗಳು ಯಾವುವು? ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯ, ಯೋಗಾಂಗ, ಭೋಗಾಂಗ, ತ್ಯಾಗಾಂಗ ಎಲ್ಲಾ ಅಂಗಗಳು ಲಿಂಗದಲ್ಲಿ ಆಗಿ ಆ ಒಂದು ಪರಮ ಉಚ್ಛ್ರಾಯ ಸ್ಥಿತಿಗೆ ಲಿಂಗಾಯತ ಅಂತ ಅಂತಾರೆ. ಇವೆಲ್ಲ ಒಂದಕ್ಕೊಂದು ಇದೆ ಇದಾಗಿದೆ. ಇನ್ನೊಂದು 5 ನಿಮಿಷ ಇರೋದ್ರಿಂದ ಇವತ್ತು ನಾನು ಕ್ರಿಯಾದೀಕ್ಷೆಯನ್ನ ಅಂದ್ರೆ ಇಷ್ಟಲಿಂಗಕ್ಕೆ ಬೇಕಾಗಿರುವ ಕ್ರಿಯಾದೀಕ್ಷೆಯನ್ನ ಮುಗಿಸ್ತಾ ಇದ್ದೀನಿ. ಲಿಂಗಾಯತ ಆದ ನಂತರ ಲಿಂಗ ಸ್ವಾಯತ ಅಂತ ಬರ್ತಾ ಇದೆ. ಏನಂದ್ರೆ ಇದು ಈಗೆಲ್ಲ ಅರ್ಥ ಆಯ್ತು. ನನ್ನ ಇಡೀ ಅಂಗವೇ ಲಿಂಗವಾಗಿದೆ, ಎಲ್ಲಾ ಅಂಗಗಳಲ್ಲಿ ನನ್ನ ಲಿಂಗ ಪ್ರತಿಷ್ಠಾಪನೆ ಆಗಲ್ಪಟ್ಟಿದೆ. ಈಗ ನಾನು ಏನು ಕೆಲವೊಂದು ನಿರ್ಧಾರಗಳನ್ನ ಕೆಲವೊಂದು ಭಾವನೆಗಳನ್ನ ಸದ್ಭಾವನೆಗಳನ್ನ ಏನ್ ತೆಗೆದುಕೊಳ್ಬೇಕಂದ್ರೆ, 1 ಕರಸ್ಥಲದಲ್ಲಿರುವ ಲಿಂಗವು ಇದು ನನ್ನ ಪ್ರಾಣ ಚೈತನ್ಯ ಸ್ವರೂಪವು, ಇದನ್ನು ಬಿಟ್ಟು ನನಗೆ ಯಾರೂ ಇಲ್ಲ, ಇದೇ ನನಗೆ ಸಂಜೀವಿನಿ, ಇದೇ ನನ್ನ ಕಾಮಧೇನು, ಇದೇ ನನ್ನ ಕಲ್ಪವೃಕ್ಷ, ನನಗೆ ಏನ್ ಬೇಕೋ ಅದೆಲ್ಲ ಇದೇ ಕೊಡೋದು, ಏನೇ ಬೇಕಾದ್ರೂ ಇದಕ್ಕೆ ನಾನು ಬೇಡ್ಕೊಳ್ತೀನಿ, ಇದಕ್ಕೆ ನಿವೇದನೆ ಮಾಡ್ಕೊಳ್ತೀನಿ. ಇದನ್ನು ಬಿಟ್ಟು ಆ ದೇವ್ರು ಈ ದೇವ್ರು, ಆ ಗುಡಿ ಈ ಗುಡಿ, ಆ ದೇವ್ರು ಈ ದೇವ್ರು, ಆ ಸಂಕಲ್ಪ, ಆ ಇದು ಕಟ್ಟಿದೆ ಮುಡಿ ಕಟ್ಟಿದೆ ಇಂಥದ್ದೇನು ಇಲ್ಲ. ಈ ಕರಸ್ಥಲದಲ್ಲಿರುವ ಲಿಂಗವೇ ನನ್ನ ಸ್ವಯಂ ಪ್ರಾಣ ಚೈತನ್ಯ ಸ್ವರೂಪವಾಗುವುದರಿಂದ ಇದೇ ಲಿಂಗವೇ ನನ್ನ ಪ್ರಾಣ ಉಳಿಸುತ್ತದೆ, ನನ್ನ ರಕ್ಷಣೆ ಮಾಡುತ್ತಿದೆ, ನನ್ನ ಪ್ರಾಣದ ಉಳಿಸುವ ಸಂಜೀವಿನಿಯಾಗಿದೆ. ಇದು ನನಗೆ ಎಲ್ಲವನ್ನೂ ಕೊಡುವ ಕಾಮಧೇನುವಾಗಿದೆ, ಕಲ್ಪವೃಕ್ಷವಾಗಿದೆ. ಇದನ್ನು ಬಿಟ್ಟು ನನಗೆ ಯಾರೂ ಇಲ್ಲ. ಈ ಒಂದು ದೃಢವಾದ ನಂಬಿಕೆ, ಒಳ್ಳೆಯ ನಿರ್ಣಯ ತಗೋಬೇಕು, ನಿರ್ಧಾರ, ಸಂಕಲ್ಪ. ಇದನ್ನು ಬಿಟ್ಟು ನನಗೆ ಯಾರೂ ಇಲ್ಲ. ಮುಂದೆ
ನನ್ನ ಕರಸ್ಥಲದಲ್ಲಿರುವ ಕಂಗೊಳಿಸುವ ಇಷ್ಟಲಿಂಗ ಏನಿದೆಯಲ್ಲ ಅದು ತನು ಮನ ಭಾವ ಕರ್ಣೇಂದ್ರಿಯಗಳಲ್ಲಿ ಮತ್ತು ಷಡಾಧಾರ ಚಕ್ರಗಳಲ್ಲಿಯೂ ಷಡ್ಲಿಂಗವಾಗಿ ಕಂಗೊಳಿಸ್ತಾ ಇದೆ. ಗೊತ್ತು ನಿಮಗೆ, ಎಲ್ಲಾ ಚಕ್ರಗಳು ಷಡಾಧಾರ ಚಕ್ರಗಳು, ಆಚಾರ ಅವೆಲ್ಲ ನೀವು ನೋಡಿದ್ರಿ. ಅಲ್ಲಿರುವ ಷಡ್ಲಿಂಗಗಳು ಕೆಳಗಿಂದ ಆಚಾರಲಿಂಗ, ಗುರುಲಿಂಗ, ಶಿವಲಿಂಗ, ಜಂಗಮಲಿಂಗ, ಪ್ರಸಾದಲಿಂಗ ಅವೆಲ್ಲ ಗೊತ್ತಿವೆ. ಎಲ್ಲಾ ಷಡಾಧಾರ ಚಕ್ರಗಳಲ್ಲಿ ಷಡ್ಲಿಂಗ ಯಾವಿವೆ ಅಂದ್ರೆ ಅದು ನನ್ನ ಕರಸ್ಥಲದಲ್ಲಿರುವ ಇಷ್ಟಲಿಂಗವೇ ಆಗಿದೆ. ಅವು ಬೇರೆ ಇವು ಬೇರೆ ಅಂತಲ್ಲ. ಹೀಗಾಗಿ ಕರಸ್ಥಲದಲ್ಲಿರುವ ಇಷ್ಟಲಿಂಗ ಅಂದ ತಕ್ಷಣ, ನಾನು ಕರಸ್ಥಲದಲ್ಲಿ ಈಗ ಹಿಡಿದ ತಕ್ಷಣ ನನ್ನ ಇಡೀ ದೇಹದಲ್ಲಿ, ನನ್ನ ಇಡೀ ಮನಸ್ಸಿನಲ್ಲಿ, ನನ್ನ ಇಡೀ ಭಾವದಲ್ಲಿ, ನನ್ನ ಎಲ್ಲಾ ಕರ್ಣೇಂದ್ರಿಯಗಳಲ್ಲಿ, ಅದು ಚಿತ್ತ, ಮನಸ್ಸು ಅವೆಲ್ಲ ಇದೆಯಲ್ಲ, ಬುದ್ಧಿ, ಅವೆಲ್ಲ ಕರ್ಣೇಂದ್ರಿಯಗಳಲ್ಲಿ ಮತ್ತು 6 ಚಕ್ರಗಳಲ್ಲಿ ಆ ವಿವಿಧ ಷಡ್ಲಿಂಗವಾಗಿ ಆ ಇಷ್ಟಲಿಂಗವೇ ಇದೆ. ಇಷ್ಟಲಿಂಗ ಬೇರೆ, ಆ ಲಿಂಗಗಳು ಬೇರೆ ಅಂತಲ್ಲ, ಅವೆಲ್ಲ ಒಂದೇ. ಹಾಗೇನೆ ಷಡಂಗಗಳಲ್ಲಿ, ಷಡಂಗ ಅಂದ್ರೆ ಇದೆ ಐಕ್ಯ, ಇವೇನು ಶಟಸ್ಥಲಗಳು ಇವೆಲ್ಲ ಅವಕ್ಕೆ ಅಂತಾರೆ. ಈ ಭಕ್ತಸ್ಥಲ ಅಂತೇನ್ ಮಾತಾಡ್ತಾರಲ್ಲ ಅವೆಲ್ಲ ಷಡಂಗಗಳು. ಷಡಂಗಗಳಲ್ಲಿ ಷಡುಲಿಂಗವ ಧರಿಸಿ ಶಟಸ್ಥಲಾಚರಣೆಯ ಸಂಪನ್ನನಾಗಿ ಕಾಯಕ ದಾಸೋಹ ಪ್ರಸಾದ ಸಂಪನ್ನನಾಗಿ ನಿತ್ಯ ತೃಪ್ತನನ್ನಾಗಿರುವಂತೆ ಅರುಹುವುದೇ ಲಿಂಗ ಸ್ವಾಯತ್ತ ದೀಕ್ಷೆ. ಇದಕ್ಕೆ ಲಿಂಗ ಸ್ವಾಯತ್ತ ಅಂತಾರೆ. ಲಿಂಗಾಯತ ಅದು ಬೇರೆ, ಇದು ಲಿಂಗ ಸ್ವಾಯತ್ತ. ಲಿಂಗ ಸ್ವಾಯತ್ತ ಅಂದ್ರೆ ಏನು? ಅಪ್ರತಿಮ ನಿಷ್ಠೆಯನ್ನ ಇಲ್ಲಿ ತೋರಿಸ್ಬೇಕು ಕರಸ್ಥಲದಲ್ಲಿರುವ ಲಿಂಗಕ್ಕೆ. ಅದೇ ನನಗೆ ಎಲ್ಲ ಕೊಡೋದು, ಅದು ಇಡೀ ನನ್ನ ದೇಹವನ್ನ ವ್ಯಾಪಿಸಿದೆ. ನನ್ನಲ್ಲಿರುವಂತ ಎಲ್ಲಾ ಚಕ್ರಗಳಲ್ಲಿ, ಎಲ್ಲ ಒಂದು 9 ಚಕ್ರಗಳಲ್ಲಿ ಅದು ಷಡ್ಲಿಂಗವಾಗಿ ಕಂಗೊಳಿಸ್ತಾ ಇದೆ. ಯಾವುದು? ನನ್ನ ಕರಸ್ಥಲದಲ್ಲಿರುವ ಇಷ್ಟಲಿಂಗವೇ. ಅದು ಅಲ್ಲದೆ ನನ್ನ ಶಟಸ್ಥಲದಲ್ಲಿ ಏನಿದೆ, ಭಕ್ತಸ್ಥಲ, ಮಹೇಶ ಸ್ಥಳ, ಪ್ರಸಾದಿ ಸ್ಥಳ, ಶರಣಸ್ಥಳ, ಐಕ್ಯಸ್ಥಳ, ಆ ಎಲ್ಲಾ ಷಡಂಗಗಳಲ್ಲಿ ಷಡುಲಿಂಗವ ಧರಿಸಿ ಶಟಸ್ಥಲಾಚರಣೆಯ ಸಂಪನ್ನನಾಗಿ ನಾನು ಕಾಯಕವನ್ನು ಮಾಡಲೇಬೇಕು. ಲಿಂಗ ಸ್ವಾಯತ್ತನಾದವನು ಕಾಯಕವನ್ನು ಮಾಡಲೇಬೇಕು. ಇದು ಶರಣರ ಆದೇಶವಿದೆ ನಿಮಗೆ. ಕಾಯಕವಿಲ್ಲದೆ ಇದು ಎಲ್ಲ ನಡೆಯೋಲ್ಲ. ಯಾವುದಾದ್ರೂ ಕಾಯಕವನ್ನು ನೀವು ಮಾಡ್ಲೇಬೇಕು. ಅದು ಕಸ ಗುಡಿಸೋದನ್ನು ಹಿಡಿದು ಬೇಕಾದ ಯಾವ ಕಾಯಕವಾದ್ರೂ ಇರಲಿ. ಗೃಹಿಣಿ ಆಗಿದ್ರೆ ಅವಳು ಚೆನ್ನಾಗಿ ಅಡಿಗೆ ಮಾಡೋದು, ಇಡೀ ಕುಟುಂಬದ ಸಂರಕ್ಷಣೆ ಮಾಡೋದು ಅದೊಂದು ಕಾಯಕನೇ. ದಾಸೋಹ, ಬಂದವರಿಗೆ ನನ್ನ ಒಂದು ರೊಟ್ಟಿಯಲ್ಲಿ ಅರ್ಧ ರೊಟ್ಟಿಯನ್ನು ಅವರಿಗೆ ಕೊಡೋದಿದೆಯಲ್ಲ ಅದೇ ದಾಸೋಹ. ಪ್ರಸಾದ ಸಂಪನ್ನ, ನಾನು ಏನ್ ಸ್ವೀಕರಿಸ್ತೀನಲ್ಲ ಅದು ಆಹಾರ ಅಲ್ಲ, ಅದು ಪದಾರ್ಥ ಅಲ್ಲ, ಪದಾರ್ಥ ಪ್ರಸಾದ ಆಗಿ ಅದನ್ನ ನಾನು ಸ್ವೀಕರಿಸ್ತಿದ್ದೀನಿ. ಪ್ರತಿ ತುತ್ತಿಗೊಮ್ಮೆ ಆ ಶರಣರನ್ನ ನಾನು ನೆನೆಸ್ತಾ ಇದ್ದೀನಿ. ಅದು ಅಲ್ಲದೆ ಈ ಇಷ್ಟಲಿಂಗವಿರೋದ್ರಿಂದ, ನನ್ನ ಕೊರಳಲ್ಲಿರೋದ್ರಿಂದ ನಾನು ನಿತ್ಯ ತೃಪ್ತನಾಗಿದ್ದೇನೆ. ನನ್ನಲ್ಲಿ ಯಾವ ಹಪಹಪಿತನ ಇಲ್ಲ, ದುರಾಶೆ ಇಲ್ಲ, ವಂಚನೆ ಮಾಡಬೇಕನ್ನೋದಿಲ್ಲ. ಏಕೆಂದ್ರೆ ಆ ಇಷ್ಟಲಿಂಗ, ಆ ಕರಸ್ಥಲದಲ್ಲಿರುವ ಇಷ್ಟಲಿಂಗ ನನಗೇನ್ ಮಾಡಿದಾನೆ? ನಿತ್ಯ ತೃಪ್ತನಾಗಿರುವಂತೆ ನೋಡಿಕೊಂಡಿದ್ದಾನೆ. ಅವನು ದಿನಾಲು ನನಗೆ ಹೇಳ್ತೀನಿ, ನೀನು ಆರಾಮಿದೆಯಪ್ಪ, ನಿತ್ಯ ತೃಪ್ತನಾಗಿರುವುದು. ಏನ್ ಕೊಟ್ಟಿದ್ದಾನೋ ಶಿವ ಅದರಲ್ಲಿ ನಿತ್ಯ ತೃಪ್ತನಾಗಿರುವಂತೆ ಅದು ನಮಗೆ ದಿನಾಲು ಆಜ್ಞೆ ಮಾಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲ ನಿಮ್ಗೆ ಅರ್ಥ ಆದ್ರೆ ಇದಕ್ಕೆ ಲಿಂಗ ಸ್ವಾಯತ್ತ ದೀಕ್ಷೆ ಅಂತ ಹೇಳ್ತಿದ್ದಾರೆ. ಹೀಗಾಗಿ ನಾವು ಇವತ್ತು ಇಷ್ಟಲಿಂಗಕ್ಕೆ ಕೊಡುವಂತ ಒಂದು 7 ದೀಕ್ಷೆಗಳನ್ನ ನಾವು ಇವತ್ತು ನೋಡಿದ್ವಿ. ಕ್ರಿಯಾ ದೀಕ್ಷೆ ಇಷ್ಟಲಿಂಗಕ್ಕೆ ಕೊಡ್ತಾರೆ. ಆಜ್ಞಾ ದೀಕ್ಷೆ ಎಂದರೆ ಅಲ್ಲಿರುವ ಪಂಚವಿಂಶತಿ ತತ್ವಗಳಲ್ಲಿ ಪಂಚಾಚಾರಗಳನ್ನು ಹಾಕೋದು. ಉಪಮಾ ದೀಕ್ಷೆ ಎಂದರೆ ನಮ್ಮ ಅಷ್ಟತನುಗಳಲ್ಲಿ ಅಷ್ಟಾವರಣಗಳನ್ನು ಕೊಡೋದು. ಸ್ವಸ್ತಿಕಾರೋಹಣ ದೀಕ್ಷೆ ಅಂದ್ರೆ ನಾನು ಬೇರೆಯಲ್ಲ, ದೇವರು ಬೇರೆಯಲ್ಲ, ನಾನು ಲಿಂಗಾಂಗಿ ಅಂತ ತಿಳಿದು ಆರೋಹಣ ಮಾಡೋದು. ಇದು ಕಳಸಾಭಿಷೇಕ ಅಂತಿದೆಯಲ್ಲ, ಅದು ಪಾದೋದಕದ ಬಗ್ಗೆ ಇರುವಂತಹ ಒಂದು ಜ್ಞಾನವನ್ನು ಪಡೆದುಕೊಳ್ಳೋದು. ವಿಭೂತಿ ಧಾರಣೆ ಅಂದ್ರೆ ಅದರ ಹಿಂದಿನ ಮಹತ್ವವನ್ನು ತಿಳಿದುಕೊಳ್ಳಬೇಕು. ಲಿಂಗಾಯತ ಅಂದರೇನು, ಲಿಂಗ ಸ್ವಾಯತ ಅನ್ನೋದ್ರೇನು, ಈ ದೀಕ್ಷೆಯನ್ನ ಇಷ್ಟಲಿಂಗಕ್ಕಾಗಿಯೇ, ಇಷ್ಟಲಿಂಗ ಅಂದ್ರೇನು, ಬ್ರಹ್ಮಚಕ್ರದಲ್ಲಿರುವ ನಿಷ್ಕಳಲಿಂಗ ಅಂತ ನಿಮಗೆ ಪದೇ ಪದೇ ಹೇಳಿಯಾಗಿದೆ. ಹೀಗಾಗಿ ಇಂದು ನಾವು ಕ್ರಿಯಾ ದೀಕ್ಷೆಯನ್ನ ಸಂಪನ್ನಗೊಳಿಸ್ತಾ ಇದ್ದೀವಿ ಬಂಧುಗಳೇ. ಹೀಗಾಗಿ ತಾವು ಇವತ್ತು ಇಷ್ಟಲಿಂಗದ ದೀಕ್ಷೆಯನ್ನ ನೋಡ್ಕೊಂಡ್ರಿ. ಮುಂದೆ ನಾವು ಇನ್ನೂ 2 ದೀಕ್ಷೆಯನ್ನ ತೆಗೆದುಕೊಳ್ಬೇಕಾಗಿದೆ. ಒಂದು ಮಂತ್ರ ದೀಕ್ಷೆ, ಮತ್ತೊಂದು ವೇದ ದೀಕ್ಷೆ. ಮಂತ್ರ ದೀಕ್ಷೆ ಯಾವ ಲಿಂಗಕ್ಕೆ? ನಿಶೂನ್ಯ ಲಿಂಗಕ್ಕೆ. ಅದು ಯಾವ ಲಿಂಗ? ಪ್ರಾಣಲಿಂಗ. ವೇದ ದೀಕ್ಷೆ ಇದಕ್ಕೆ ಭಾವಲಿಂಗಕ್ಕೆ. ಅದು ಎಲ್ಲಿದೆ? ಭಾವಲಿಂಗಕ್ಕೆ ಯಾವ ಲಿಂಗ ಅದು?
ನಿರಂಜನಲಿಂಗ ಪಶ್ಚಿಮ ಚಕ್ರ. ನಿರಂಜನಲಿಂಗ ಪಶ್ಚಿಮ ಚಕ್ರ. ಇವೆರಡು ದೀಕ್ಷೆಗಳನ್ನ ನಾವು ಬರುವ ದಿನಗಳಲ್ಲಿ ನೋಡೋಣ ಅಂತ ಹೇಳ್ತಾ ಈ ಒಂದು ಸದವಕಾಶಕ್ಕಾಗಿ ತಮ್ಮೆಲ್ಲರ ಪಾದಾರವಿಂದಗಳಿಗೆ ನಮಿಸುತ್ತಾ ನನ್ನ ವ್ಯಾಖ್ಯಾನಕ್ಕೆ ನಾನು ಇಲ್ಲಿಗೆ ವಿರಾಮ ಬೀರುತ್ತೇನೆ. ತಮಗೇನಾದ್ರೂ ಸಂದೇಹಗಳಿದ್ದೆ ಕೇಳಿ. ಅದು ಅಲ್ಲದೆ ನಿರ್ವಾಹಕರು ಮುಗಿಸೋ ತನಕ ಮಂಗಲ ಹಾಡೋ ತನಕ ತಾವು ಯಾರು ಶರಣಾರ್ಥಿಗಳನ್ನು ಹೇಳಬೇಡಿ ಅಂತ ನಿಮ್ಮಲ್ಲಿ ವಿನ್ನವಿಸುತ್ತಾ ನಾನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಎಲ್ಲರಿಗೂ ಶರಣಾರ್ಥಿ. ಇಲ್ಲಿಯವರೆಗೆ ಡಾಕ್ಟರ್ ದಯಾನಂದ್ ನುಲಿಯಪ್ಪರಿಂದ ಶಿವಯೋಗದ ಪ್ರಾತ್ಯಕ್ಷತೆಯ 10ನೇ ಭಾಗವಾಗಿ ನಾವು ಕ್ರಿಯಾಲಿಂಗ ದೀಕ್ಷೆಯ ಒಂದು ಪರಿಪಾಠವನ್ನ, ಅದು ಇಷ್ಟಲಿಂಗದ ದೀಕ್ಷೆಯನ್ನ, ವಿವಿಧ 7 ದೀಕ್ಷೆಗಳನ್ನ ನಾವು ಅದರಿಂದ ನಾವೆಲ್ಲರೂ ಕೂಡ ಅವರ ಅನುಭವದ ನುಡಿಗಳ ಮೂಲಕ ನಾವೆಲ್ಲರೂ ಕೂಡ ಅರ್ಥಕೊಂಡಿದೀವಿ. ತಮಗೇನಾದ್ರೂ ಇದರಲ್ಲಿ ಇವತ್ತು ಮಾಡಿದಂತಹ ಈ ಒಂದು ಪ್ರಾತ್ಯಕ್ಷತೆಯ ಒಂದು PPT ಪ್ರೆಸೆಂಟೇಶನ್ ಅಲ್ಲಿ ಈ ಪಾಠದಲ್ಲಿ ಏನಾದ್ರೂ ತಮಗೆ ಅನುಮಾನಗಳಿದ್ರೆ, ಪ್ರಶ್ನೆಗಳಿದ್ರೆ ಕೇಳ್ಬೋದು. 2-3 ನಿಮಿಷ ಸಂವಾದ ಮಾಡೋಣ. ಶರಣತ್ತಪ್ಪರೇ. ಶರಣತ್ತಪ್ಪರ ಹೇಳ್ರಿ. ಅದು ದಯವಿಟ್ಟು ಅಪ್ಪರ್ದು ಇವತ್ತು 8, 9, 10 ಅಪ್ಲೋಡ್ ಮಾಡಿದ್ದಂಗಿಲ್ರಿ ಇದ್ರ. ಇದನ್ನ ನಾವು ಕೇಳಕ್ಕಾಗಿಲ್ಲ, ಸ್ವಲ್ಪ ಈಗ ಜಾಯ್ನ್ ಆಗಿದ್ವಿ. ಮೊನ್ನೆ ಕ್ಲಾಸ್ ಕೇಳಿಲ್ಲ ಲೈವ್ ಅಲ್ಲಿ, ಬಟ್ ಅದು 8 ಕೇಳಿ ನಾವು ಶಿವಯೋಗದ. 9, 10 ಕೇಳಿಲ್ಲ, ಅಪ್ಲೋಡ್ ಮಾಡಿಲ್ಲ ಅಪ್ಪರ್ ಅದ್ ಮೊನ್ನೆದು. ಹೌದಾ? ಅದು ನೋಡ 8:30 ಇದು ಇವತ್ತಿನ ಕ್ಲಾಸ್ ಜಾಯ್ನ್ ಆದ್ರೆ ಹಿಂದಿಂದ ಅರ್ಥ ಆದ್ರೆ ಮಾತ್ರ ಇವತ್ತು ಗೊತ್ತಾಗುತ್ತೆ. ಯೂಟ್ಯೂಬ್ ನಲ್ಲಿ ಇದೆ ಸರ್. ಯೂಟ್ಯೂಬ್ ಅಲ್ಲಿ ನೋಡಿ ಎಲ್ಲಾ ಕ್ಲಾಸ್ಗಳು ಬಂದಿರ್ತವೆ. 8:30 ಅದು ಅಷ್ಟೇ, 8:30 ಅಪ್ಲೋಡ್ ಮಾಡಿರಿ, ಅದ್ರಾಗ ನೋಡಿನ್ರಿ. ಅಲ್ಲ ಯಾಕೆ ನೀವು ಜಾಯ್ನ್ ಆಗಿಲ್ಲ? ಲೇಟ್ ಆಗಿ ಬಂದಿರಿ ಮನೆಗೆ, ಅಂದ್ರೆ ಇವತ್ತು ಇದು ಸ್ಪೋರ್ಟ್ಸ್ ಇದ್ವು, ನಾವು ಟೀಚರ್, ಹಂಗಾಗಿ ಬಂದ್ಮೇಲೆ ಶಿವಯೋಗ ಲೇಟ್ ಆಯ್ತು. ಹಂಗಾಗಿ ಏನ್ ತೊಂದರೆ ಇಲ್ಲ, ಎಲ್ಲ ಯೂಟ್ಯೂಬ್ ನಲ್ಲಿ ಇದೆ. ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಅಂತ. ಇದು ಅಪ್ಲೋಡ್ ಆಗುತ್ತೆ. ಎಲ್ಲವೂ ಇದೆ. ಅದ್ರಲ್ಲಿ ಬರುತ್ತೆ, ಈಗ ಬರುತ್ತೆ. ಇದನ್ನ ಅಪ್ಲೋಡ್ ಮಾಡಿದ ನಂತರ ಅದನ್ನು ಬರುತ್ತೆ. ನೀವೇನು ತೊಂದರೆ ತಗೊಳ್ಬೇಡಿ, ಎಲ್ಲ ನಿಮಗೆ ಸಿಗುತ್ತೆ. ಅದು ಅಲ್ಲದೆ ಇದನ್ನ PPTನೂ ಸಹ ನಿಮ್ ಜೊತೆ ಶೇರ್ ಮಾಡೋರಿದ್ದೀವಿ, ಪುಸ್ತಕವನ್ನ ಸಹ ನಾವು ರಚಿಸೋರಿದ್ದೀವಿ. ಈ ಶಿವಾನುಭವದ ಒಂದು ನಾವು ಹೇಗೆ ಮಲ್ಲೂರಲ್ಲಿ ಮಾಡಿದ್ವಲ್ಲ, ಹಾಗೆ ಒಂದು ಕಾರ್ಯಾಗಾರವನ್ನು ಮತ್ತೆ ಡಿಸೆಂಬರ್ ತಿಂಗಳಲ್ಲಿ ಮಾಡೋ ಒಂದು ವಿಚಾರವನ್ನ ಸಹ ಹಮ್ಮಿಕೊಂಡಿದೀವಿ. ತಾವು ದಯವಿಟ್ಟು ಬರ್ಬೇಕು, 1-2 ದಿವಸ ಫ್ರೀ ಮಾಡ್ಕೊಂಡು. ಏಕೆಂದ್ರೆ ಇದೆಲ್ಲ ಆದ ನಂತರ ಮತ್ತೊಮ್ಮೆ ಇದನ್ನೆಲ್ಲ ಅವಲೋಕನ ಮಾಡೋಕೆ ಎಲ್ರು ನಾವು ಕೂಡೋರಿದ್ದೀವಿ. ಹೀಗಾಗಿ ನೀವೇನು ಇದನ್ ಮಾಡ್ಕೋಬೇಡಿ, ಇದು ಅಲ್ಲೇ ಇರುತ್ತೆ. ಇದೆಲ್ಲವೂ ಶರಣರು ಕೊಟ್ಟಂತ ಒಂದು ಪ್ರಸಾದವಾಗಿದೆ. ಹೀಗಾಗಿ ಎಲ್ಲರೂ ಹಂಚಿಕೊಳ್ಳೋಣ ಅಂತ ಹೇಳ್ತಾ ಇದ್ದೀನಿ. ಶರಣಾರ್ಥಿ ಅಪ್ಪರ ತುಂಬಾ ಚೆನ್ನಾಗಿ ಅರ್ಥ ಆಯ್ತಿದೆ. ಯಾಕಂದ್ರೆ 8 ವಿಡಿಯೋಗಳು ನೋಡಿದಾಗ ಬಹಳ ಸಹಜ ಸರಳವಾಗಿ ನಮ್ಗೆ ತುಂಬಾ ಅರ್ಥ ಆಗಿದೆ. ಅದಕ್ಕಾಗಿ ಕಂಟಿನ್ಯೂ ವಿಡಿಯೋಸ್ ನೋಡ್ತಿದ್ದೀನಿ. ನೋಡಿ, ಅದು ನಾನೇ ಏನ್ ಹೇಳೋದಂದ್ರೆ, ನಾನೇ ಮಾಡಿದ್ದನ್ನೇ ನಾನೇ ಒಮ್ಮೊಮ್ಮೆ ಕೇಳ್ತಾ ಇರ್ತೀನಿ, ನಾನೇ ನೋಡ್ತಾ ಇರ್ತೀನಿ. ಯಾಕೆಂದ್ರೆ ಅದು ಅರ್ಥ ಆಗೋಲ್ಲ, ಬೇಗ ಅರ್ಥ ಆಗೋಲ್ಲ. ನೀವೇನ್ ಮಾಡಿ, ನಮ್ಮ ವಚನದ ಒಂದು ಇದಿದೆ, ಅಪ್ಲಿಕೇಶನ್ ಇದೆ, ನಮ್ಮ ಹರ್ಷ ಅವ್ರದ್ದು. ಏನದು ವಚನಶ್ರೀ ಅಲ್ವಾ ಶಂಭುವಣ್ಣ? ವಚನಶ್ರೀ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಂಡು ಎಲ್ಲರಿಗೂ ಒಂದು ವಿನಂತಿ. ಏನ್ ಮಾಡಿ, ಇದು ಯೂಟ್ಯೂಬ್ ಅಲ್ಲಾದ್ರೆ ಇದು ಶಿವಯೋಗದ ಮಾತ್ರ ಯೂಟ್ಯೂಬ್ ನೋಡ್ಬೇಕಪ್ಪ ಅದು. ನೋಡಿ, ಅಲ್ಲ ಅದು ಅಲ್ಲದೆ ನೀವೇನ್ ಮಾಡಿ, ಅದನ್ನು ನೋಡಿ. ಅದು ಅಲ್ಲದೆ ವಚನಶ್ರೀ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡು ಇಯರ್ಫೋನ್, ನಾನು ಈಗೇನ್ ಇದು ಹಾಕೊಂಡಿದ್ದೆಲ್ಲ ಅಂತದ್ದು, ಅಥವಾ ಚಿಕ್ಕ ಇಯರ್ಫೋನ್ ಸಿಗುತ್ತೆ, ಅದ್ ಹಾಕೊಂಡು ನೀವು ಒಬ್ಬರೇ ಇದ್ದಾಗ ಆ ವಚನಶ್ರೀಯಲ್ಲಿಯ ದಿನಾಲು ನಿತ್ಯ ನಾವು ಮಾಡ್ತಾ ಇರೋ ಸ್ವಾನುಭವದ ನೆಲೆಯಲ್ಲಿ ಚಿಂತನೆ ಮಾಡುತ್ತಿರುವ ಇದು ನಿಮ್ಗೆ ಅಟೆಂಡ್ ಆಗೋಕ್ ಆಗದಿದ್ರೆ ಅಲ್ಲಿ ನಮ್ಮ ವಚನಶ್ರೀಯಲ್ಲಿ ನಾವು ಅಪ್ಲೋಡ್ ಮಾಡ್ತಿರ್ತಾರೆ ನಮ್ಮ ಹರ್ಷ ಅವರು. ಅದನ್ನು ಸಹ ತಾವು ಕೇಳ್ಕೋಬಹುದು. ಡೌನ್ಲೋಡ್ ಇದೆ ಅದರೊಳಗೆ. ಶಿವಯೋಗದ ಮಾತ್ರ ಅದ್ರ ನೋಡಕ್ ಆಗಲ್ಲಪ್ಪ, ಬರೀ ವಾಯ್ಸ್ ಕೇಳ್ಸತ್ತದ. ಹಂಗಾಗಿ ಸ್ಕ್ರೀನ್ ಶಾಟ್ ತಕೊಳಕ್ ಆಗಲ್ಲ ಅಂತ ಯೂಟ್ಯೂಬ್ ಮಾಡಕತ್ತೀನಿ ನಾನು. ಯೂಟ್ಯೂಬ್ ನಲ್ಲೇ ನೋಡ್ಕೊಳ್ಳಿ, ಯೂಟ್ಯೂಬ್ ನಲ್ಲಿ ನೋಡ್ಕೊಳ್ಳಿ. ಅದು ಅಲ್ಲದೆ ಇದನ್ನ ಇನ್ನೂ ಹೆಚ್ಚಾಗಿ ಪುಸ್ತಕನೂ ಬರುತ್ತೆ, ಮತ್ತೆ ಇದನ್ನ PPTನೂ ನಿಮ್ ಜೊತೆ ಶೇರ್ ಮಾಡ್ಕೊಳ್ಳಿ. ಇಲ್ರಪ್ಪ, ಇದು ಚರ್ಚೆ ನೀವು ಜಾಸ್ತಿ ಪ್ರಶ್ನೆಗಳನ್ನ ಕೇಳೋದ್ರಿಂದ ನಮಗೆ ಬೇಗನೆ ಅದು ಆಗ್ತದ. ಪದೇ ನೀವು ಪ್ರಶ್ನೆ ಕೇಳಿ ನಮಗೆ ಅದು ಅದೇ ಮನನ ಆಗ್ಬಿಡುತ್ತೆ. ಬಾಯ್ಪಾಠ ಮಾಡಂತ್ರಿ, ಇಲ್ಲೇ ಗೊತ್ತಾಗ್ಬಿಡುತ್ತೆ ನಮಗೆ. ಮತ್ತೆ ನಿನ್ನ ಕ್ಲಾಸ್ ಮತ್ತೆ ರಿವಿಷನ್ ಮಾಡ್ತಿಲ್ಲ, ಬಹಳ ತುಂಬಾ ಚೆನ್ನಾಗಿ ಅರ್ಥ ಆಗಿದೆ ಇದ್ರ ಮಾತ್ರ. ನಮ್ಗೆ ಎಷ್ಟು ಶರಣಾರ್ಥಿ ಹೇಳಿದ್ರು ಕಡಿಮೆನೆ. ಯಾಕಂದ್ರೆ ಎಲ್ಲರೂ ಇದು ಈ ಶಿವಯೋಗ ಬಂದಾಗ ಇದೇ ಪ್ರಮುಖ ಆಯ್ತಪ್ಪ. ಯಾಕಂದ್ರೆ ಚಿಂತನೆ ಮಾಡ್ತೀವಿ ನಾವು, ಈ ಶಿವಯೋಗ ಕಳವಳಿಲ್ಲ ಅಂದ್ರೆ ಮತ್ತೆ ನಮಗೆ ಇದ್ರದ್ದು ಏನು ಅರಿವೇ ಆಗೋದಿಲ್ಲ. ಹಾಗಾಗಿ ಅದನ್ನ ತುಂಬಾ ಸರಳವಾಗಿ ವಿಸ್ತೃತಪಡಿಸಿದ್ರಿ, ಅದಕ್ಕಾಗಿ ನಿಮ್ಗೆ ಎಲ್ಲರ ಪರವಾಗಿ ಶರಣಾರ್ಥಿ. ಶಿವಕುಮಾರ್ ಸರ್, ದಯಾನಂದ್ ಅವ್ರಿಗೆ
ನಂಜಪ್ಪಣ್ಣ ಹೇಳಿ. ನಂಜಪ್ಪಣ್ಣ ಈಗ ತಾತ್ವಿಕವಾಗಿ ನೀವು ಅವ್ರು ಹೇಳ್ತಾ ಇದ್ರಣ್ಣ, ನೀವು ಭೌತಿಕವಾದ ದೈಹಿಕವಾದಂತ ಕೇವಲ ವೈದ್ಯರು ಅಂತ ಜನ ತಿಳ್ಕೊಂಡಿದ್ದಾರೆ. ಹಾಗಲ್ಲ, ಭವರೋಗದ ವೈದ್ಯರಿಗೆ ಪ್ರತೀಕವಾಗಿಯೂ ಸಹ ಇದ್ದೀರಿ ಅನ್ನೋದ್ರೆ ತಪ್ಪಿಲ್ಲ ಅಂತ ಅನ್ಸುತ್ತೆ. ಆಯ್ತೆ, ವಾಸ್ತವ ಸ್ಥಿತಿಯನ್ನ ತಮಗೆ ಹೇಳ್ತಾ ಇದ್ದೀನಿ. ಹಿಂದೆ ಒಂದ್ಸತಿ ಹೇಳಿದ್ದೆ, ಏನಾಗಿದೆ ಅಂತಂದ್ರೆ ಈಗ ಕ್ರಿಯಾಲಿಂಗವಾಯಿತು ಜ್ಞಾನಲಿಂಗವಾಯಿತು ಅಂತಂತ ಆಯಿತು ಅಂತ ಬರ್ತದಲ್ಲ ಕ್ರಿಯಾಪದ ನೋಡಿ, ಅಲ್ಲಿ ಕೇಳ್ತಾ ಇದ್ರಣ್ಣ, ಅಲ್ಲಿ ಆಯಿತು ಅನ್ನೋದು ಬರ್ತಾ ಇರ್ತದೆ. ಗಮನಿಸಿ ನೀನು, ಅಲ್ಲಿ ಆಯಿತು ಸಾಕು, ತೂಕ್ತಾವತ್ನ ಅವಶ್ಯಕತೆ ಕಾಣಲ್ಲ. ಎಲ್ಲವೂ ಪರಿಶುದ್ಧವಾದ ವ್ಯಾಕರಣದಲ್ಲೂ ಸಹ 1 or 2% ನಾವು ಸರಿಪಡಿಸ್ಕೋಬೇಕಾಗುತ್ತೆ. ಅದನ್ನ ಹಿಂದೆ ಒಂದ್ಸತ ಉರುಕದೊಳಗೆ ಬೈಚಿತ್ತ ಬಯಕೆ ಕಿತ್ತಿನಂತ ಇದೆ ಅನ್ನೋದನ್ನ ಸ್ಪಷ್ಟೀಕರಣ ಕೊಟ್ಟಿದ್ದೆ ತಮ್ಗ ನಾನು. ಇದಿತ್ತು ಅಂತಕ್ಕಂಥ ಡಬಲ್ ಪಾಸ್ಟ್ ನ ವ್ಯಾಕರಣ ಬದ್ಧವಾಗಿ ನಾವು ತಿದ್ಕೊಂಡು ಪರಿಷ್ಕರಣ ಮಾಡ್ಕೊಂಡು ಹೋಗ್ಬೇಕು. ಯಾಸಿಟ್ಟು ಹೆಂಗಿತ್ತು ಹಂಗೆ ಇರ್ಲಿ ಅಂತಂದ್ರೆ ನಾವು ಆ ಸೈಟ್ ಕ್ಲೀನ್ ಮಾಡಿ ಮನೆ ಕಟ್ಟಕ್ಕಾಗಲ್ಲ. ತಮ್ಮ ಗಮನಿಸ್ತಾ ಇದ್ದೀನಿ, ಎಲ್ಲರಿಗೂ ಇದು ಅರ್ಥ ಆಗದೆ ಇರ್ಬೋದು, ನಿಮ್ಗೆ ಅರ್ಥ ಆಗುತ್ತೆ ಅನ್ನೋ ನನ್ನ ನಂಬಿಕೆ ಇದೆ. ಅದೇ ಹೌದು, ಶರಣಾರ್ಥಿ. ಅಪ್ಪವ್ರೆ, ಇದು ಯೋಗಾಂಗ ಮತ್ತೆ ಭೋಗಾಂಗ ತ್ಯಾಗಾಂಗ ಅಂತ ಬರ್ತಾವಲ್ಲ ಅಪ್ಪವ್ರೆ, ಇದಕ್ಕೆ ಅಕ್ಕ ಮಹಾದೇವಿಯರು ಯೋಗಾಂಗ ತ್ರಿವಿಧಿ ಅಂತ ಬರ್ದಿದಾರ, ಇದಕ್ಕೆ ಏನಾದ್ರು ಸಂಬಂಧಿಸ್ತದ ಅಂತ ಒಂದು ಬಂತು ಪ್ರಶ್ನೆ ಮನಸ್ಸಲ್ಲಿ. ಯೋಗಾಂಗ ತ್ರಿವಿಧಿ ಏನಿದೆ ಅಲ್ಲ, ಅದು ಅದರಲ್ಲೂ ಸಹ ಶಿವಯೋಗನೇ ಬರುತ್ತೆ. ಈ ಯೋಗಾಂಗ ತ್ರಿವಿಧಿ ಅಂತ ಅವ್ರು ಬರ್ದಿರೋ ಇದನ್ ಸಹ ಇದೆ. ಅದು ಪುಸ್ತಕನೂ ಇದೆ, ನಮ್ಮ ಅರ್ಭಾವಿ ಶರಣರ ಹತ್ರ ಇದೆ ನೋಡಿ. ಅದು ಯೋಗಾಂಗ ತ್ರಿವಿಧಿಯ ಪುಸ್ತಕ ಇದೆ, ಅದನ್ನ ಅಭ್ಯಸನ ಮಾಡಿ. ಇದರಲ್ಲಿ ಬರ್ತೈತಾರಪ್ಪ, ಹಾಡಿದೊಡೆ ನೊಡೆಯನ್ನು ಹಾಡುವೆ, ಇನ್ನೊಂದು 15 ದಿವಸದಲ್ಲಿ ಎಲ್ಲರ ಕೈ ಸೇರುವೆ. ಈಗ ಇದೆಲ್ಲ ಶಿವಯೋಗ ಮುಗಿದ ನಂತರ ನಾವು ಆ ಯೋಗಾಂಗ ತ್ರಿವಿಧಿಯನ್ನು ಅಭ್ಯಾಸ ಮಾಡೋಣ. ಚನ್ನಬಸವಣ್ಣನವರು ಪ್ರಸ್ತುತಪಡಿಸಿದ ಎಲ್ಲಾ ಸಾಹಿತ್ಯ, ಅವರು ಬರೆದ ಸಾಹಿತ್ಯ, ವಚನ ಸಾಹಿತ್ಯ ಅಲ್ಲ ಇದು, ಮಂತ್ರಗೋಪ್ಯ ಅದೆಲ್ಲ ಏನಿದೆಯಲ್ಲ, ಘಟಚಕ್ರ, ಹಿರಿಯ ಮಂತ್ರಗೋಪ್ಯ ಅದೆಲ್ಲ ಇದೆ. ಅವೆಲ್ಲನ್ನು ನಾವು ಮತ್ತೆ ನಿಮ್ ಮುಂದೆ ನಾನು ತಗೊಂಡ್ ಬರೋನಿದ್ದೀನಿ. ಚನ್ನಬಸವಣ್ಣನವರ ಸಾಹಿತ್ಯ ಅಂತ ಅದಕ್ಕೆ ಹೆಸರು. ಅದನ್ನು ಸಹ ನಾವು ಈ ಎಲ್ಲಾ ಶಿವಯೋಗದ ಕ್ಲಾಸ್ ಎಲ್ಲ ಮುಗಿದ ನಂತರ, ಯಾಕಂದ್ರೆ ಚನ್ನಬಸವಣ್ಣನವರು ಮತ್ತು ಅಂದ್ರೆ ಶಿವಯೋಗ ಚನ್ನಬಸವಣ್ಣನವರು ಇದು ಬೇಕೇ ಬೇಕು. ಹೀಗಾಗಿ ಆ ಕರ್ಣಹಸ್ತಿಗೆ ತಾಯಿಯವರು ಹೇಳಿದ್ದಾರೆ, ಅದನ್ನು ಸ್ವಲ್ಪ ಮನನ ಮಾಡಿಕೊಂಡು ಅವರು ಬರೆದಂತ ಮಂತ್ರಗೋಪ್ಯ ಅವೆಲ್ಲ ಇದೆ, ಅವೆಲ್ಲನೂ ನಾವು ನಂತರದ ಕ್ಲಾಸ್ಗಳಲ್ಲಿ ತೆಗೆದುಕೊಳ್ಳೋಣ ಅಂತ ಹೇಳ್ತಿದ್ದೀನಿ ಅಷ್ಟೇ. ಇಲ್ಲಿಯವರೆಗೆ ಶಿವಯೋಗ ಪ್ರತ್ಯಕ್ಷತೆಯ 10ನೇ ಭಾಗವಾಗಿ ಅಪ್ಪನವರು ಡಾಕ್ಟರ್ ದಯಾನಂದ ನುಲಿಯಪ್ಪರು ನಮಗೆ ಇಲ್ಲಿವರೆಗೆ PPT ಪ್ರೆಸೆಂಟೇಶನ್ ಮೂಲಕ ತಮ್ಮ ಅನುಭವದ ನುಡಿಗಳನ್ನ ನಮಗೆಲ್ಲರೂ ಕೂಡ ಎಡೆ ಮಾಡಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಭಕ್ತಿಯ ಶರಣಾರ್ಥಿಗಳನ್ನ ಸಲ್ಲಿಸ್ತಾ, ಮುಂದಿನ ಭಾಗವಾಗಿ 11ನೇ ಭಾಗವನ್ನ ಮುಂದಿನ ಶನಿವಾರದಂದು ಅವರು ತಮ್ಮ PPT ಭಾಗವಾಗಿ ನಾವು ಮುಂದಿನ ಅವರ ಅನುಭವದ ನುಡಿಗಳನ್ನ ಕೇಳೋಣ ಅಂತ ಹೇಳ್ತಾ, ನಾಳೆ ಎಂದಿನಂತೆ ಬಸವಣ್ಣನವರ ಭಕ್ತ ಸ್ಥಳದ ವಚನ ಮುಂದಿನದನ್ನ ಹಾಕಲಾಗುವುದು. ತಾವೆಲ್ಲರೂ ಕೂಡ ಆ ಒಂದು ಅನುಭವದ ಒಂದು ಚಿಂತನೆಯನ್ನ ಮಾಡಬೇಕಾಗಿ ತಮ್ಮಲ್ಲಿ ಈ ಮೂಲಕ ಭಿನ್ನವನ್ನ ಮಾಡ್ಕೊಳ್ತಾ, ಇಲ್ಲಿಗೆ ಇಂದಿನ 1486ನೆಯ ಈ ಸದ್ಭಾವಗೋಷ್ಠಿಯನ್ನ ಸುಸಂಪನ್ನಗೊಳಿಸೋಣ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ಏನಂಗೆ ನೀನಲ್ಲದೆ ಮತ್ತಾರಿಲ್ಲವಯ್ಯ ಕೂಡಲ ಸಂಗಮ ದೇವ, ಹಾಲಲ್ಲದ್ದು ನೀರಲ್ಲದ್ದು ನಿಮ್ಮಯ ಧರ್ಮ, ಶರಣಸತಿ ಲಿಂಗಪತಿ ಜಯಗುರು ಬಸವ. ಸರ್ವರಿಗೂ ಭಕ್ತಿಯ ಶರಣಾರ್ಥಿಗಳು.